ಹರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಸ್ಕರಃ ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ ಜಯತ್ಯಸಂಖ್ಯೋರುಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಗುಣಾಸ್ತು ಕಾಲಾತ್ ಪಿತೃಮಾತೃದೋಷಾತ್ ಸ್ವಕರ್ಮತೋ ವಾ ಅಭಿಭವಂ ಪ್ರಯಾಂತಿ ಲಯೋ ಭವೇದ್ವ್ಯುತ್ಕ್ರಮತೋ ಹಿ ತೇಷಾಂ ತತೋ ಹರಿಃ ಪ್ರಳಯೇ ಶ್ರೀಸಹಾಯಃ ಸೇತೆ ನಿಜಾನಂದಮಮಂದಸಾಂದ್ರ ಸಂದೋಹಮೇಕೋ ಅನುಭವನ್ ಅನಂತಃ ಸೇತೆ ನಿಜಾನಂದಂ ಅಮಂದಸಾಂದ್ರಂ ಅನಂದಸಾಂದ್ರ ಸಂದೋಹಂ ಏಕಃ ಅನುಭವನ್ ಅನಂತಃ ಅನಂತಶೀರ್ಷಾಸ್ಯ ಕರೋರುಪಾದಃ ಸೋ ಅನಂತಮೂರ್ತಿಃ ಸ್ವಗುಣಾನ್ ಅನಂತಾನ್ ಅನಂತಶಕ್ತಿಃ ಪರಿಪೂರ್ಣಭೋಗೋ ಭುಂಜನ್ನಜಸ್ರಂ ನಿಜರೂಪ ಆಸ್ತೆ ಭುಂಜನ್ ಅಜಸ್ರಂ ಧ್ಯಾಯೇದಜಸ್ರಮೀಶಸ್ಯ ಪದ್ಮಜಾದಿ ಪ್ರತೀಕ್ಷಿತ ಅಜಸ್ರಂ ಯಾವಾಗಲೂ ಸಹ ಆಲ್ವೇಸ್ ಅಂತ ಅರ್ಥ ಅಜಸ್ರಂ ನಿಜರೂಪ ಆಸ್ತೆ ನಿಜರೂಪೇ ಆಸ್ತೆ ಎರಡೂ ಹೌದು ಏವಂ ಪುನಃ ಇದಿಷ್ಟು ಕೂಡ ಸೃಷ್ಟಿಯಿಂದ ಪ್ರಳಯದವರೆಗೂ ಹೇಳಿದರು ಇದು ಏವಂ ಪುನಃ ಸೃಜತೆ ಹೀಗೆ ಸೃಷ್ಟಿ ಮಾಡ್ತಾನೆ ಇರ್ತಾನೆ ಪ್ರಳಯ ಆಗ್ತಾನೂ ಮಾಡ್ತಾನೆ ಇರ್ತಾನೆ ಏವಂ ಇದು ಧಾತಾ ಯಥಾ ಪೂರ್ವಂ ಅಕಲ್ಪಯತ್ ಅದಕ್ಕೆ ಇದಿಷ್ಟು ಕೂಡ ತಾತ್ಪರ್ಯ ಏವಂ ಪುನಃ ಸೃಜತೆ ಸರ್ವಮೇತತ್ ಅನಾದ್ಯನಂತೋ ಹಿ ಜಗತ್ಪ್ರವಾಹಃ ನಿತ್ಯಾ ಹಿ ಜೀವಾಃ ಪ್ರಕೃತಿಶ್ಚ ನಿತ್ಯಾ ಕಾಲಶ್ಚ ನಿತ್ಯಃ ಕಿಮು ದೇವದೇವಃ ಏವಂ ಪುನಃ ಸೃಜತೆ ಸರ್ವಂ ಏತತ್ ಅನಾದಿ ಅನಂತಃ ಹಿ ಜಗತ್ಪ್ರವಾಹಃ ನಿತ್ಯಾಃ ಹಿ ಜೀವಾಃ ಪ್ರಕೃತಿಃ ಚ ನಿತ್ಯಾ ಕಾಲಃ ಚ ನಿತ್ಯಃ ಕಿಮು ದೇವದೇವಃ ಏವಂ ಹೀಗೆ ಪರಮಾತ್ಮ ಏನು ಮಾಡ್ತಾನೆ ಅನಂತಃ ಅನಂತನಾದ ಪರಮಾತ್ಮ ಸರ್ವಂ ಏತತ್ ಎಲ್ಲವನ್ನೂ ಸಹ ಪುನಃ ಸುಜತೆ ಮತ್ತೆ ಸೃಷ್ಟಿ ಮಾಡ್ತಾನೆ ಹೀಗೆ ಜಗತ್ಪ್ರವಾಹ ಪ್ರವಾಹ ಅಂದ್ರೇನು ಒಂದು ಜಗತ್ತು ಮತ್ತೊಂದು ಬರೋದು ಹೋಗೋದು ಮತ್ತೊಂದು ಬರೋದು ಅದೇ ಇದ್ದರೆ ಜಗತ್ಪ್ರವಾಹ ಅಂತ ಹೇಳೋದಿಲ್ಲ ಜಗತ್ಪ್ರವಾಹ ಸಿಮಿಲರ್ ಬರ್ತಾ ಹೋಗ್ತದೆ ಇದು ಗಂಗಾ ಪ್ರವಾಹ ಮುಂದೆ ಹರಿತಾ ಇರುತ್ತೆ ಹಿಂದೆ ಬರ್ತಾ ಇರ್ತದೆ ಅದ್ರಲ್ಲಿ ಎಷ್ಟು ಮುಳುಗಿ ಹಾಕಿರೋ ಹೊಸ ನೀರಲ್ಲಿ ಹಾಕ್ತೀವಿ ನಾವು ಹಳೆ ನೀರಲ್ಲ ಹರಿಯೋ ನೀರಲ್ಲಿ ಮುಳುಗಿದಾಗೆಲ್ಲ ಏನಾಗುತ್ತೆ ಪ್ರತಿ ಮುಳುಗು ನೀರು ಹೋಗಿರುತ್ತೆ ಆಗಲೇ ಮತ್ತೆ ನೀರು ಬರುತ್ತೆ ಮತ್ತೆ ಹೋಗ್ತಾ ಇರುತ್ತೆ ಆ ರೀತಿ ಅದು ಪ್ರವಾಹ ಅಂತ ಕರೀತಾರೆ ಅದೇ ಆದರೆ ಪ್ರವಾಹ ಅಲ್ಲ ಸರೋವರ ಅದೇ ಪ್ರವಾಹ ಅಲ್ಲ ಒಂದು ದೃಷ್ಟಿಯಿಂದ ಅದು ಪ್ರವಾಹನೇ ಯಾಕೆಂದರೆ ನೀರು ಎಲ್ಲಿಂದ ಬಂತದು ನೀರು ಹರಿತಾ ಇತ್ತು ಒಂದು ಬೋರ್ ಹಾಕಿದ ಅಥವಾ ಇದು ಹಾಕಿದ ಬಾವಿ ತೋಡ್ದ ಅಲ್ಲಿ ನೀರು ನಿಂತ್ಕೊಂಡು ಮೇಲೆ ಬಂತು ಒಂದು ಲೆವೆಲ್ ದಾಟಿ ಮತ್ತೆ ಮುಂದೆ ಹೋಗ್ತಾ ಇದೆ ಅರ್ಥ ಆಯ್ತಾ ನಿಲ್ಲೋದಿಲ್ಲ ಹಾಗೆ ಕೆಳಗಡೆ ಹೋಗ್ತಾ ಇರುತ್ತೆ ಹಾಗೆ ಈಗ ಬರೋದು ಹೋಗೋದು ಅಷ್ಟೇ ಅದಕ್ಕೇನೆ ಅದು ಯಾವುದಕ್ಕೆ ಬರುತ್ತದ ಅದು ಮಡಿ ಬರುತ್ತೆ ಅದೇ ಒಂದು ತೊಟ್ಟಿಯಲ್ಲಿ ನೀರು ತಿನ್ಸ್ಬಿಟ್ರೆ ಬರೋದಿಲ್ಲ ಅದಕ್ಕೆ ಅದು ಪ್ರವಾಹ ಅಲ್ಲ ಅದು ಇದು ಪ್ರವಾಹ ನಿಂತಂತೆ ಕಾಣಿಸುತ್ತೆ ಅದು ಆ್ಯಕ್ಚುಲಿ ಪ್ರವಾಹ ಸರೋವರ ಕೂಡ ಎರಡು ಸರೋವರ ಫಿಲಪ್ ಮಾಡೋದು ಬೇರೆ ಸ್ವಿಮ್ಮಿಂಗ್ ಪೂಲೆಲ್ಲ ಏನೂ ಇದಲ್ಲ ಸ್ವಿಮ್ಮಿಂಗ್ ಪೂಲೆಲ್ಲ ನೀರು ಯಾವುದದು ಸೆಲೆ ಬಂತಲ್ಲ ಎಲ್ಲ ಕಲೆಕ್ಟ್ ಮಾಡ್ತಾರಷ್ಟೇ ಅದು ಸರೋವರದ ನೀರು ಒಳಗಿಂದ ಬರುತ್ತೆ ಅದರಿಂದ ಅರ್ಥ ಮಾಡಿಕೊಂಡ್ರೆ ಯಾತಕ್ಕೆ ಇದು ಮಡಿ ಬರಲ್ಲ ಅದು ಬರುತ್ತೆ ಅಂತ ಕೇಳಿದರೆ ಇದು ರೋಗ ಬರುತ್ತೆ ಇದರಲ್ಲಿ ಹರಿಯೋದಿಲ್ಲ ಆದ್ದರಿಂದ ಎಷ್ಟು ಜನ ರೋಗಿಗಳು ಮುಳುಗ್ತಾರೆ ಅದರಲ್ಲಿ ಹಾಗೆ ಉಳ್ಕೊಡುತ್ತೆ ಮೈಯೆಲ್ಲ ಇದಾಗೋದು ಗೊತ್ತಾಯ್ತಾ ಆ ಉಗಿತಾನೆ ಅದರಲ್ಲಿ ಅಲ್ಲೇ ಇರುತ್ತೆ ಹಾಗೆ ಇದು ಹರ್ಕೊಂಡು ಹೋಗಿಬಿಡುತ್ತೆ ಆ ಕಡೆ ಉಗಿಲೇಬಾರದು ನೀರಲ್ಲಿ ಅದು ವಿಚಾರ ಬೇರೆ ಎಂದೂ ಕೂಡ ಯಾವ ಬಾವಿ ಕೆರೆ ಸರೋವರ ಎಂದೂ ಕೂಡ ಏನು ಮಾಡಿಕೊಡೋದು ಬದಲು ಸ್ನಾನ ಅಡಿಯಲ್ಲೇ ಬಿಟ್ಬೇಕು ಫಸ್ಟ್ ತೀರ್ಥ ಅದು ಪವಿತ್ರ ಆದ್ದರಿಂದ ಏನು ಮಾಡ್ಬೇಕು ಅದನ್ನು ಬದಲೇ ಸ್ನಾನ ಮಾಡಲೇಬಾರದು ಅದಕ್ಕೆ ಅನಂತರ ಮಾಡ್ಕೊಂಡೇ ಬರಬೇಕು ಅದು ನಂಬರ್ 1 ಆಪತ್ಕಾಲ ಅವೆಲ್ಲ ಬೇರೆ ಆ ರೀತಿ ಮಾಡಿದರೆ ಮಾತ್ರ ತೀರ್ಥಸ್ಥಾನ ಇದ್ರೆ ತೀರ್ಥ ಅಪವಿತ್ರ ಮಾಡಿದಾಗುತ್ತೆ ನಾವು ಪಾಪ ಕಟ್ಕೊತೇ ಹೊರತು ಪುಣ್ಯ ಬರೋದಿಲ್ಲ ಇದೆಲ್ಲ ತಿಳ್ಕೊಂಡಿದ್ರೆ ಆ ಪ್ರವಾಹ ಶಬ್ದಕ್ಕೆ ಅರ್ಥ ಆಯ್ತು ಅನಂತ ಮೂರ್ತಿ ಸ್ವಗುಣಾನ್ ಅನಂತಾನ್ ಅನಂತ ಇದು ಗ್ರಂಥಗಳು ಪ್ರವಾಹ ಯಾತಕ್ಕೆ ಪಾಠ ಪ್ರವಚನ ಪರಂಪರೆ ನಡೀತಾನೆ ಇರ್ತದೆ ಪ್ರವಾಹ ಅದು ಪಾಠ ಪ್ರವಾಹ ಸ್ವಾಧ್ಯಾಯ ಪ್ರವಚನಗಳ ಪ್ರವಾಹ ಗ್ರಂಥಗಳು ಒಬ್ರು ಮತ್ತೊಬ್ರು ಬರೀತಾರೆ ಮುಂದೆ ಹೋಗ್ತಾನೇ ಇರುತ್ತೆ ಹಾಗೆ ಅದು ಪ್ರವಾಹ ಮತ್ತೆ
ಅದು ವಿಚ್ಛೇದದಿಂದ ಏನಾಗುತ್ತಾಗ ಮಹಾದೋಷ ಅಲ್ಲಿ ಬಂತಲ್ಲ, ಯಾವಾಗ ಜಗಚ್ಚಕ್ರವನ್ನು ಯಾರು ಬಂಧನ ಮಾಡ್ತಾರೋ ಅವರಿಗೆ ಅಘಾಯುರಿಂದ್ರಿಯ ಆರಾಮೋ ಮೋಹಂ ಪಾರ್ಥ ಸಜೀವ. ಆ ಚಕ್ರ ಎಂದು ಕೂಡ ಏನು ಮಾಡಿಕೊಡೋದು, ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗ್ಕೊಡೋದು. ಅದು ಆಗೋದಿಲ್ಲ. ಇವ್ರು ಮಾಡಿದ ಪಾಪಕ್ಕೆ ಇವ್ರು ಗುಡಿ ಹಾಕ್ತಾರೆ. ಸೂರ್ಯನಿಗೆ ಎಂದು ಕಲ್ಲು ಹೊಡಿಬಾರ್ದು ಅಂದರೆ ಕಲ್ಲು ಬೀಳುತ್ತೆ ಅಂತ ಅರ್ಥ ಅಲ್ಲ, ಅದಕ್ಕೆ ತಲೆ ಮೇಲೆ ಬೀಳ್ಸ್ಕೋತಾರೆ ಅಂತ ಅರ್ಥ. ಸೂರ್ಯನ ಕಲ್ಲು ಬಯಷ್ಟು ಯಾರಿಗೆ ಶಕ್ತಿ ಇದೆಯಾ, ಸಾಧ್ಯ ಇದೆಯಾ, ಆಗುತ್ತೆ, ಏನಾದ್ರು ಆಗುತ್ತಾ, ಸಾಧ್ಯ ಇಲ್ಲ. ಆದರೂ ಅಟೆಂಪ್ಟ್ ಯಾಕೆ ಮಾಡಬಾರ್ದು, ಅಷ್ಟಕ್ಕೆ ಪಾಪ ಬರುತ್ತೆ. ಅದೇನು ಆಗದೆ ಹೋದರೂ ಕೂಡ ಯಾರನ್ನೋ ಬೈದ, ಅವ್ರಿಗೇನೂ ಆಗಲಿಲ್ಲ, ಬೈದ ಪಾಪ ಹಾಗೆ ಉಳ್ಕೊಳ್ತೇವೆ. ಅವನಿಗೆ ಆದರೆ ಇನ್ನೂ ಹೆಚ್ಚು ಪಾಪ, ವಿಚಾರ ಬೇರೆ. ಆಗದೆ ಹೋದರೂ ಕೂಡ ಅಟೆಂಪ್ಟ್ ಇಟ್ ಸೆಲ್ಫ್ ಏನದು ಪನಿಷಬಲ್. ಅದಕ್ಕೆ ಏವಂ ಪುನಃಸೃಜತೆ ಅನಾದ್ಯನಂತೋ ಹಿ ಜಗತ್ ಪ್ರವಾಹ ನಿತ್ಯಾಹ ಹಿ ಜೀವಾಹ. ನೆನ್ಪಿಟ್ಕೋಬೇಕು, ಜೀವರೆಲ್ಲ ನಿತ್ಯ. ಪ್ರತಿಯೊಬ್ಬ ಜೀವನಕ್ಕೂ ಅನಂತ ಕಾಲದವರೆಗೂ ಜೀವರಿರ್ತಾರಲ್ಲ, ಅನಂತ ಜೀವರಿದ್ದಾರೆ. ಅವರೆಲ್ಲ ಕೂಡ ಎಂಥವರು, ಪ್ರತಿಯೊಬ್ಬರೂ ನಿತ್ಯ. ನಿತ್ಯ ಹಿ ಜೀವಾಹ ಪ್ರಕೃತಿ ಚ ನಿತ್ಯ. ಜಡ ಪ್ರಕೃತಿ ಕೂಡ ಏನದು ನಿತ್ಯ. ಕಾಲಸ್ಥಿಲಿ ಜಡ ಪ್ರಕೃತಿ, ಮಹಾಲಕ್ಷ್ಮಿನ ತಗೊಳ್ಬಾರ್ದು, ಹಿಂದೆ ಹೇಳ್ಬಿಡ್ತಾರೆ ಮಹಾಲಕ್ಷ್ಮಿ. ಚೇತನ ಪ್ರಕೃತಿ ಅಂದ್ರೆ ಅವರು, ಜಡ ಪ್ರಕೃತಿ ಇದು. ಇದೆಲ್ಲ ಸೈನ್ಸ್. ಅದು ಮ್ಯಾಟರ್ ಏನಾಗುತ್ತೆ, ಮ್ಯಾಟರ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಆದ್ದರಿಂದ ನಿತ್ಯ, ನಿತ್ಯ ಕಾಲ. ಇವ್ರ ಪ್ರಕಾರ ಮ್ಯಾಟರೇ ಇಲ್ಲ ಅಂತ ಹೇಳಿದಾಗ, ಜಗನ್ ಮಿಥ್ಯ ಅಂತ ಹೇಳಿದಾಗ ಅದು ಇದು ಹೊರಟ ಸೈನ್ಸ್ಗೆ ಅಗೇನೆಸ್ಟ್. ಅದು ಸೈಂಟಿಫಿಕ್ ಫಿಲಾಸಫಿ ತಗೊಂಡ್ರೆ ತಪ್ಪಾಗುತ್ತೆ. ಮ್ಯಾಟರೇ ಒಪ್ಪದೆ ಹೋದರೆ ಸೈನ್ಸ್ ಆಗಾಗುತ್ತದು. ಸೈನ್ಸಿನ ಬೇಸಿಸ್ ಇರೋದು ಎಲ್ಲಿಂದ, ಫಿಸಿಕ್ಸ್ ಶುರುವಾಗೋದೆ ಮ್ಯಾಟರಿಂದಲೇ ಶುರುವಾಗೋದು. ಅದು ಫಿಸಿಕ್ಸ್ ಪೂರ್ತಿ ಫೌಂಡೇಶನ್ ಹೋಗಿಬಿಡುತ್ತೆ ಆ ಕಡೆ. ಪ್ರಕೃತಿಶ್ಚ ನಿತ್ಯ ಕಾಲಶ್ಚ ನಿತ್ಯ. ಕಾಲವೂ ನಿತ್ಯ. ಪ್ರವಾಹ, ಕಾಲ ಪ್ರವಾಹ ಮತ್ತೆ ಅದೇ ಟೈಮ್ ಇವತ್ತಿಲ್ಲ, ನಿನ್ನೆ ಇವತ್ತಿಲ್ಲ, ನಾಳೆ ಮತ್ತೆ ಹೋಗ್ತಾನೆ ಇರುತ್ತೆ, ಸ್ಟಾಪ್ ಇಲ್ಲ. ಈ ಪ್ರಕೃತಿಯ ಅವ್ಯಾಕೃತ ಆಕಾಶ ಆಗಲ್ಲ, ಸೇಮ್. ಆಕಾಶ ಪ್ರವಾಹ ಅನ್ನಬಾರ್ದು, ಅವ್ಯಾಕೃತ ಆಕಾಶ ಏನದು ಒನ್ ಆ್ಯಂಡ್ ಸೇಮ್. ಅದು ಹಾಗಲ್ಲ, ಕಾಲ ಪ್ರವಾಹ ಇದು. ಗೊತ್ತಾಯ್ತಾ? ಇದು ಎಷ್ಟು ಪಾರ್ಟ್ಸ್ ಇದೆ, ಇನ್ಫೈನೈಟ್ ಪಾರ್ಟ್ಸ್ ಇದೆ. ಅನಾದಿ ಕಾಲ ಆಗೋಗಿದೆ, ಅನಂತ ಕಾಲ ಬರಲಿಕ್ಕಿದೆ. ಈಗಿರೋ ಕಾಲ ಅನಂತ, ಯಾಕೆ ಇಡೀ ಜಗತ್ತನ್ನೇ ವ್ಯಾಪಿಸಿಬಿಟ್ಟಿದೆ. ಈ ಕಾಲ ಎಷ್ಟಿದೆ ಈಗ, ಎಂಟೈರ್ ಯೂನಿವರ್ಸ್, ಎವ್ರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಎಂಟೈರ್ ಯೂನಿವರ್ಸ್ ಕವರ್ ಮಾಡುತ್ತೆ. ನೆಕ್ಸ್ಟ್ ಮೂಮೆಂಟಲ್ಲಿ ಇಲ್ಲ, ಮತ್ತೆ ಇನ್ನೊಂದು ಬರುತ್ತೆ ಆ ಕಡೆಗೆ. ವಿಚಿತ್ರ ಪ್ರವಾಹ, ಕಾಲ ಪ್ರವಾಹ. ಮತ್ತೆ ಎಂದೂ ಸ್ಟಾಪ್ ಆಗಲ್ಲ. ಗಡಿಯಾರ ನಿಲ್ಲುತ್ತೆ ಅಂತೇಳಿ ಕಾಲ ನಿಲ್ಲೋದಿಲ್ಲ. ಏನಾಗುತ್ತೆ ಅಲ್ಲಿ, ಕಾಲ ಹೋಗ್ತಾನೇ ಇರ್ತದೆ ಹಾಗೆ. ಅದು ಆಶ್ಚರ್ಯ ಅಂದರೆ ಎಂದು ಮತ್ತೇನು ಅದೇ ರೆಗ್ಯುಲರ್, ಮತ್ತೆ ಅದೇ ಪಾಯಿಂಟು, ಅದೇ ಗಡಿಗೆ, ಅದೇ ಇದು ಅದರಲ್ಲೇ ಹೋಗ್ತಿರುತ್ತೆ. ಮತ್ತೆ ಹೆಚ್ಚು ಕಡಿಮೆ ಆಗೋದೇ ಇಲ್ಲ. ಕಾಲಾಂತ್ಯನಂತೋ ಹಿ ಜಗತ್ ಪ್ರವಾಹ. ಕಾಲ ಪ್ರವಾಹದಲ್ಲಿ ಜಗತ್ತು ಹೋಗ್ತದೆ. ಪ್ರವಾಹ ನಿತ್ಯ ಅಲ್ಲಲ್ಲ, ಕಾಲ ಯೂನಿಟ್ ಅದು ನಿತ್ಯ. ಗೊತ್ತಾಯ್ತಾ? ಬಟ್ ಬೈ ಪಾರ್ಟ್ಸ್ ಹೋಲ್ ಆದ ಕಾಲ ನಿತ್ಯ, ಬೈ ಪಾರ್ಟ್ ಅನಿತ್ಯ. ಗಂಗಾ ನಿತ್ಯ, ಪ್ರವಾಹ ವೈಸ್ ಚೇಂಜ್ ಆಗ್ತಾ ಇರುತ್ತೆ. ಕಾಲ ಪ್ರವಾಹ, ಜಲ ಪ್ರವಾಹ ಎಲ್ಲ ಒಂದೇ ರೀತಿಯೇ. ಅದು ಗಂಗಾ ನದಿ ಎಷ್ಟು ಸಾರು ಗಂಗಾ ನದಿನೇ. ಆದರೆ ಅದು ಹಳೆ ನೀರು ಹೊಸ್ತಿನ ಬರ್ತಾನೆ ಇರುತ್ತೆ, ಹೊಸ ಕಾಲ ಬರ್ತಾನೆ ಇರುತ್ತೆ. ಅವ್ಯಾಕೃತ ಆಕಾಶಕ್ಕೆ ಹಾಡು, ಅದು ಅನಂತನೇ. ಅವ್ಯಾಕೃತ ಸರ್ವತ್ರ ವ್ಯಾಪ್ತ. ಆದರೆ ಏನದು ಸೇಮ್, ಪ್ರವಾಹ ಅಂತ ಕರಿಬಾರ್ದು ಅದನ್ನು. ಇವು ಘಟಪಟಾದಿಗಳು ಪ್ರವಾಹ. ಇದು ಒಡೆದೋದ್ರೆ ಘಟ ಬಂದರೆ ಹೋಯ್ತು, ಹೋದ್ರೆ ಹೋಯ್ತು, ಅನಿತ್ಯ. ಅದು ಘಟ ಇರೋವರೆಗೂ ಅಷ್ಟೇ. ಆದರೆ ಆಕಾಶ, ಅವ್ಯಾಕೃತ ಆಕಾಶ ನಿತ್ಯ. ಅದು ಮತ್ತೆ ಒಂದೇ, ಅದು ಪ್ರವಾಹ ಅಂತ ಕರೆ ಕೊಡುದು. ಇಲ್ಲ, ಕಾಲ ವ್ಯಾಪ್ತ ಅಲ್ಲ, ಕಾಲ ವ್ಯಾಪ್ತ. ಈಗ ಇವತ್ತು ಒಂದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಏನಾಗಿದೆ ಇವತ್ತು ಅಲ್ಲ, ಇಡೀ ಜಗತ್ತಿರೋ ಸೆಕೆಂಡ್ ಇದೆ ಇವತ್ತಿಗೆ. ಇಡೀ ಜಗತ್ತಿನಲ್ಲಿದೆ, ವ್ಯಾಪಿಸ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಹೋಯ್ತು, ಅದು ನೆಕ್ಸ್ಟ್ ಮೂಮೆಂಟ್ ಇಲ್ಲ. ಆದ್ದರಿಂದ ಅಣು ಆಗದೇನೂ ಇರಬಹುದು. ಗೊತ್ತಾಯ್ತಾ? ಅಣುವಾಗದೇನೂ ಇರಬಹುದು. ಆದರೆ ಅದೆಂಥ ಸ್ವತಂತ್ರವಾಗಿ ವ್ಯಾಪ್ತವಾಗಿದ್ದರೆ ಮಾತ್ರ ಏನಾಗೋದಿಲ್ಲ, ಅದು ವಿನಾಶ ಭವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ಮ ಬರ್ಗತಿ. ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಗೊತ್ತಾಯ್ತು? ಎಲ್ಲಿ ವ್ಯಾಪ್ತನೋ ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ. ಸರ್ವತ್ರ ವ್ಯಾಪ್ತವಾದದ್ದು ನಿತ್ಯ. ಆದರೆ ಕಾಲ ಸರ್ವತ್ರ ವ್ಯಾಪ್ತ ಈಗಷ್ಟೇ, ನೆಕ್ಸ್ಟ್ ಮೂಮೆಂಟ್ ಅಲ್ಲ. ಕಾಲ ಯಾಸ ಸರ್ವತ್ರ ವ್ಯಾಪ್ತ. ಆ ಪರ್ಟಿಕ್ಯುಲರ್ ಮೂಮೆಂಟ್ ಸರ್ವತ್ರ ವ್ಯಾಪ್ತ, ನೆಕ್ಸ್ಟ್ ಮೂಮೆಂಟ್ ಇಲ್ಲ. ಯಾಕೆ? ಇದು ಕಾಲದಲ್ಲಿ ಎರಡು ಭಾಗ ಇದೆ. ನಿತ್ಯ ಅಂತ ಕರಿಬೇಕಾದ್ರೆ ಎರಡು ಭಾಗ ಇದೆ. ಅದರಲ್ಲಿ ಪಾರ್ಟ್ ವೈಸ್ ತಗೊಂಡಾಗ ಏನಂತ ಹೇಳಬೇಕು, ಅನಿತ್ಯನೇ. ಹೋಲ್ ವೈಸ್ ತಗೊಂಡಾಗ ನಿತ್ಯನೇ. ಸೊ ಹೋಲ್ ವೈಸ್ ವ್ಯಾಪ್ತ. ಇದು ವ್ಯಾಪ್ತವಾದರೂ ಕೂಡ ಎಂಥ ವ್ಯಾಪ್ತಿ ಇದು ಅಂತ ಕೇಳಿದರೆ ಹೋಗೋ ವ್ಯಾಪ್ತಿ ಇರೋದಲ್ಲ. ಇದು ನೆಕ್ಸ್ಟ್ ಮೂಮೆಂಟ್ ಇಲ್ಲೇ ಇಲ್ಲ. ಇದು ವಿಚಿತ್ರ. ಕಾಲದ ಬಗ್ಗೆ ಮಾತ್ರ ಭಾರಿ ವಿಶೇಷಾಂಶ. ಯಾವುದು? ಹಾಂ, ಹೌದು ಹೌದು ಹೌದು. ಎರಡೆರಡರಲ್ಲಿ ಹೇಳ್ತಾರೆ. ಭಾರಿ ವಿಶಿಷ್ಟವಾದದ್ದು. ಕಾಲದ ಕಾನ್ಸೆಪ್ಟೇ ವಿಚಿತ್ರ. ಅದು ಯೋಚನೆ ಮಾಡೋಕ್ಕೂ ಬರೋದಿಲ್ಲ. ಅನಾದಿ ಅಂತ ಒಪ್ಪಲೇಬೇಕು, ನಿತ್ಯ ಅಂತಲೂ ಒಪ್ಪಬೇಕು, ಈ ಮೂಮೆಂಟ್ ಇಲ್ಲ ಅಂತಲೂ ಒಪ್ಪಬೇಕು. ಎಲ್ಲ ಅನುಭವಿಸೋದು. ಮತ್ತೆ ಯಾವುದಕ್ಕೆ ಬೇರೆ ಆಧಾರ ಬೇಕಿಲ್ಲ. ಏನು ಸಾಕು ಇದಕ್ಕೆ? ಅನುಭವನೇ ಸಾಕು. ನಿನ್ನೆ ಇಲ್ಲ ಎಂಬುದು ಅನುಭವಿಸಿದ್ದ, ಈಗಿದೆ ಎಂಬುದು ಅನುಭವಿಸಿದ್ದ, ನಾಳೆ ಬಂದಿಲ್ಲ ಅದು ಬಂದೇ ಬರುತ್ತೆ ಎಂಬುದು ಅನಿಸಿದ್ದ. ಇವನು ಬದುಕಿದ್ರೆ ಬಂದೇ ಬರಬೇಕು. ಅದು ಇವನು ನೋಡ್ಬೇಕಷ್ಟೇ.
ನಿತ್ಯಾ ಹಿ ಜೀವಾ ಪ್ರಕೃತಿಶ್ಚ ನಿತ್ಯಾ ಕಾಲಶ್ಚ ನಿತ್ಯ ಕಿಮು ದೇವದೇವ. ಇಂಥ ಕಾಲಲ್ಲಿ ಸುಳ್ಳೋದ್ರೆ ಹೇಗಾಗತ್ತೆ? ಇಂಥ ಆಕಾಶದಲ್ಲಿ ಸುಳ್ಳೋದ್ರೆ ಎಷ್ಟು ಸುಳ್ಳು ಅಂತ ಹೇಳ್ಬೇಕಾಗುತ್ತೆ. ದೇವರದ್ದೇ ಸತ್ಯ ಉಡು ಸುಳ್ಳು ಅಂತ ಹೇಳಿದರೆ ಎಷ್ಟು ಸುಳ್ಳು ಹೇಳ್ಬೇಕಾಗತ್ತ? ಸಾಧ್ಯನೇ ಇಲ್ಲ. ಇನ್ನು ಕಾಲನಿತ್ಯ, ಪ್ರಕೃತಿ ನಿತ್ಯ, ಜೀವನ ನಿತ್ಯ, ಕಿಮು ದೇವದೇವ. ದೇವ್ರ ಬಗ್ಗೆ ಹೇಳಬೇಕಾಗಿದ್ರೆ ದೇವ ನಿತ್ಯ ಐತಿ ವಕ್ತವ್ಯಂ ಕಿಮು ಕಿಮು ಕೈ ಮುತ್ಯ ನ್ಯಾಯ ಅಂದ್ರೆ ಅದೇ ಹೇಳ್ಬೇಕಾ? ಅದೇ ಲಕ್ಷ ಇರೋನೇ ಶ್ರೀಮಂತ ಅಂದರೆ ಕೋಟಿ ಇರೋನು ಶ್ರೀಮಂತ ಅಂತ ಹೇಳ್ಬೇಕಾ? ಏನಾಗುತ್ತೆ? ಆಬ್ವಿಯಸ್ ಅಂತೀವಲ್ಲ, ಹಾಗೆ ಆಬ್ವಿಯಸ್ ಪದಕ್ಕೆ ಕೈಮುತ್ಯ ನ್ಯಾಯ ಅಂತ ಎಲ್ಲೆಲ್ಲಿ ಹೇಳ್ತೇವೋ ಅದು ಆಬ್ವಿಯಸ್ ಅಂತ ಅರ್ಥ. ಯಥಾ ಸಮುದ್ರಾತ್ ಸರಿತಃ ಪ್ರಜಾತಾಃ ಪುನಸ್ತಮೇವ ಪ್ರವಿಶಂತಿ ಶಶ್ವತ್ ಏವಂ ಹರೇರ್ನಿತ್ಯ ಜಗತ್ ಪ್ರವಾಹಃ ತಮೇವ ಚಾಸೌ ಪ್ರವಿಶತ್ಯಜಸ್ರಂ. ಯಥಾ ಸಮುದ್ರಾತ್ ಸರಿತಃ ಪ್ರಜಾತಾಃ ಪುನಃ ತಂ ಏವ ಪ್ರವಿಶಂತಿ ಶಶ್ವತ್ ಏವಂ ಹರೇಃ ನಿತ್ಯ ಜಗತ್ ಪ್ರವಾಹಃ ತಂ ಏವ ಚ ಅಸೌ ಪ್ರವಿಶತಿ ಅಜಸ್ರಂ. ಮತ್ತೆ ಅಜಸ್ರಂ ಬಂತು, ಯಾವಾಗಲೂ ಇದೆ. ದೃಷ್ಟಾಂತ ಕೊಟ್ಟರು. ಇದೇನಿದು? ದೇವರಿಂದನೇ ಸೃಷ್ಟಿಯಾಗತ್ತೆ ಅಂತ ಹೇಳ್ತೀರಿ, ಮತ್ತೆ ಲಯ ಹೊಂದುತ್ತೆ ಅಂತ ಹೇಳ್ತೀರಿ, ಮತ್ತೆ ಬರುತ್ತೆ ಅಂತೀರಿ, ಮತ್ತೆ ಹೋಗುತ್ತೆ ಅಂದರೆ ದೇವರು ಇರ್ತೇನೆ ದೃಷ್ಟಾಂತ ನಮ್ಮ ಬೆದರಿಗೆ ಇಟ್ಬಿಟ್ಟಿದ್ದಾನೆ ದೇವರು. ಸಮುದ್ರ ನೋಡಿದಾಗ ಅರ್ಥ ಮಾಡ್ಕೊಳ್ಬೇಕು ಆ ತತ್ವ ಇತ್ತು. ಏನು ಸಮುದ್ರ ನೋಡಿದಾಗ? ಯಥಾ ಸಮುದ್ರಾತ್ ಸರಿತಃ ಪ್ರಜಾತಾಃ. ನದಿಗಳೆಲ್ಲ ಸೇರೋದೆಲ್ಲಿಗೆ? ಸಮುದ್ರಕ್ಕೆ. ಮತ್ತೆ ಎವಾಪರೇಟ್ ಆಗುತ್ತೆ. ಆಯಾ ಬೋರ್ಡ್ಗಳು ಬೇರೆ ಬೇರೆ ಆಗಿಬಿಡುತ್ತೆ, ನದಿಗಳು ಬೀಳುತ್ತೆ, ಮತ್ತೆ ಎವಾಪರೇಟ್, ಮತ್ತೆ ಬರುತ್ತೆ, ಮತ್ತೆ ಹೋಗುತ್ತೆ. ಸರಿತಃ ನದಿಗಳು ಸಮುದ್ರಾತ್ ಪ್ರಜಾತಃ, ಸಮುದ್ರದಿಂದ ಹುಟ್ಟುಬಿಟ್ಟು ಮತ್ತೆ ಪುನಃ ಮತ್ತೆ ತಮ್ಮೇವ ಸಮುದ್ರವನ್ನೇ ಪ್ರವಿಶಂತಿ ಶಶ್ವತ್. ಪ್ರವಿಶಂತಿ ಯಾವಾಗಲೂ ಹರಿತಾರೆ, ಬರೋದು ಹೋಗೋದು, ಬರೋದು ಹೋಗೋದು ಬರೋದು ಇದ್ದೇನೆ. ಅದೇ ಸಮುದ್ರದಿಂದ ಬಂದು ಗುಣಸಮುದ್ರನಾದ ಪರಮಾತ್ಮನಿಂದ ಜಗತ್ತು ಬಂದು ಅವನಲ್ಲೇ ಮತ್ತೆ ಸೇರ್ತಾ ಇದೆ. ಸೊ ಜೀವರೆಲ್ಲ ಏನಾದಾಗ ಆಯ್ತು ಅಲ್ಲಿಗೆ? ಜೀವ ಉಳಿದವರೆಲ್ಲ ನದಿಗಳಿದ್ದಾಗೆ, ದೇವರು ಯಾರು? ಸಮುದ್ರ ಇದ್ದಾಗೆ. ಅವನಿಂದನೇ ಬರಬೇಕು, ಅವನಲ್ಲೇ ಸೇರಬೇಕು. ಮತ್ತೆ ಇಷ್ಟಾದರೂ ಸಮುದ್ರದಲ್ಲಿರೋ ನೀರೇ ಬೇರೆ, ಇದು ಸೇರಿದ ನೀರೇ ಬೇರೆ. ನದಿಗಳು ಆಯಾ ನದಿಗಳು ಪ್ರತಿಯೊಂದು ನೀರು ಏನಾಗಿರುತ್ತೆ? ಬೇರೆ ಬೇರೆ ಆಗಿರುತ್ತೆ. ಅದನ್ನೇ ಉಪನಿಷತ್ ಹೇಳಿದ್ದು. ಎಲ್ಲ ಕೂಡ ಅಪಿಯಂತಿ. ದೇವರ ಹತ್ರ ಸಮುದ್ರದಲ್ಲಿ ಹೇಗೆ ನದಿಗಳೆಲ್ಲ ಸೇರುತ್ತೋ ಹಾಗೆ ದೇವರ ಹತ್ರ ಜನ ಸೇರ್ತಾರೆ ಹೊರತು ನದಿಗಳೇ ಸಮುದ್ರನೇ ಆಗಿಬಿಡೋದು. ಸಮುದ್ರನೇ ಆಗಿಬಿಟ್ಟಿದ್ದರೆ ಮತ್ತೆ ಬರೋ ನೀರು ಉಪ್ಪು ನೀರು ಬರಬೇಕಾಗಿತ್ತು. ಹಾಗಿದ್ರೆ ಈಗ ಸಮುದ್ರ ನೀರು ಉಪ್ಪು ತಾನೆ, ಆ ನೀರಿನ ಕ್ವಾಲಿಟಿ ಚೇಂಜ್ ಆಗ್ತಾ ಇತ್ತು. ತುಂಗಾ ನದಿ ನೀರು ಯಾವಾಗಲೂ ತುಂಗಾಪಾನ ಅಂತಲೇ ಹೆಸರು, ಅದೇ ಗಂಗಾ ಸ್ನಾನ ಅಂತಲೇ ಹೆಸರು. ಈ ನೀರು ಯಾವುದೋ ಆಗಿಬಿಟ್ಟಿದ್ರೆ ಸ್ವಲ್ಪ ದಿವಸಕ್ಕೆ ಮತ್ತೆ ಹೋಗಿ ಈಗಿಲ್ಲ ಬಿಡಿ, ಆಗಿನ ಕಾಲಕ್ಕಿತ್ತು ಅಂತ ಹೇಳ್ಬೋದು. ಇದೆಲ್ಲ ಅರ್ಥ ಏನದಕ್ಕೆ? ಆ ನೀರು ಅದೇ ನೀರು ಅಂತ. ಅಂದರೆ ಗಂಗೆ ನೀರೇ ಮತ್ತೆ ಹೋಗಿ ಮತ್ತೆ ಬರುತ್ತೆ, ಗಂಗೆ ನೀರೇ ಗಂಗೆಗೆ ಸೇರುತ್ತೆ ಮತ್ತೆ. ಅದೆಲ್ಲ ಹಿಂದೆ ಬಂದಿದೆ. ಆ ಮೋಡ, ಗಂಗಾ ನದಿನ ಮೋಡನೇ ಬೇರೆ, ಗಂಗಾ ನದಿ ಮೋಡನೇ ಬೇರೆ. ಆ ಮೋಡದ ನೀರಲ್ಲಿ ಪಕ್ಕದ 2 ಮೋಡ ಇದೆ. ಇನ್ನೊಂದು ಇದು ಬಂತು ಅದು ಬರೋ ಬುದ್ಧ ಹೋಗ್ಬಿಡ್ತದೆ. ಯಾತಕ್ಕೆ? ಪೋಸ್ಟ್ ಮ್ಯಾನ್ ನಮ್ಮನ್ನು ನೋಡ್ತೀವಿ, ಇನ್ನೊಂದು ಕಡೆ ನೋಡುತ್ತೆ, ಎಲ್ಲ ಕೊಡೋದಿಲ್ಲ. ಬಂದೇ ಹೋಗ್ಬಿಡ್ತಾರೆ, ಕೊಡೋದೇ ಇಲ್ಲದೆ ಹೋದರೆ. ಇಷ್ಟಿದೆ ಅಷ್ಟನ್ನು ಕೊಡ್ತಾರೆ. ಇದೆಲ್ಲ ಅದನ್ನು ಡೆಲಿವರಿ ಮಾಡೋ ಕಾನ್ಸೆಪ್ಟ್ ಇದೆ. ಅದಕ್ಕೆ ವಾಯುದೆ ಎಲ್ಲ ಡೆಲಿವರಿ ಮಾಡಿಸ್ತಾ ಹೋಗ್ತಾರೆ. ಆಯಾ ಎಲ್ಲೆಲ್ಲಿ ವಾಯುಸ್ತು ತಾನು ಪೃಥಜ್ಞಾತ್ವ ಮೇಘೀಕೃತ್ವ ಪ್ರವರ್ಷ. ಮೇಘಗಳನ್ನಾಗಿ ಮಾಡಿ ಸಾಲ್ಟ್ ಔಟ್ ಮಾಡ್ತಾರೆ. ಸಾಲ್ಟ್ ಔಟ್ ಮಾಡಿ ಅಲ್ಲಲ್ಲಿಗೆ ಹೋಗಿ ಅಲ್ಲಲ್ಲೇ ಬೀಳಿಸ್ತಾರೆ. ಅದಕ್ಕೆ ವಾಯುದೇವರಿಂದನೇ ಆಗಬೇಕು, ಬೇರೆ ಇಲ್ಲ. ಅದೇ ಹೇಳ್ತಿರೋದು, ಯಾವ ಪ್ರಶ್ನೆ ಆ ನೀರು ಅಲ್ಲೇ ಬಿಡುತ್ತೆ ಮತ್ತೆ. ಸಮುದ್ರ ಆ್ಯಕ್ಚುಲಿ ಜಗತ್ತಿನಲ್ಲಿರೋ ಭಾಗ ಎಷ್ಟು? ಸಮುದ್ರನೇ ಜಾಸ್ತಿ ಇರೋದು, ಗೊತ್ತಾಯ್ತಾ? ಅಲ್ಲಿ ಮೋಡ ಅಲ್ಲೇ ಮಳೆ ಸುರಿಯುತ್ತೆ, ಇಲ್ಲಿ ಬೀಳೋದಿಲ್ಲ. ಇಲ್ಲಿ ಬಿದ್ದರೆ ಹರ್ಕೊಂಡು ಮತ್ತೆ ಅಲ್ಲಿಗೆ ಹೋಗುತ್ತೆ. ಇಲ್ಲಿ ಅಕಸ್ಮಾತ್ ಬಿದ್ದರೆ ಎಲ್ಲಿಗೆ ಹೋಗುತ್ತೆ ಮತ್ತೆ? ಅದು ಅಲ್ಲಿಗೆ ಸೇರಬೇಕು, ಇದರಲ್ಲಿ ಸೇರೋದಿಲ್ಲ. ಅದು ತಗೊಂಡು ಅಲ್ಲಿಗೆ ಹೋಗಿಬಿಡುತ್ತೆ, ಬಿಡೋದಿಲ್ಲ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರ. ಸಮುದ್ರ ಸೇರ್ತಕ್ಕಂಥ ಪ್ರತಿಯೊಂದು ಕೂಡ ಸಮುದ್ರ ನೀರಾದರೆ ಅದ್ರಲ್ಲಿ ಸೇರ್ಕೊಂಡ್ಬಿಡತ್ತೆ. ನದಿ ನೀರಾದ್ರೆ ಬೇರೆ ಬೇರೆ ಇರುತ್ತೆ. ಹಾಗೆ ಬೇರೆ ಅಕೌಂಟೇ ಎಷ್ಟು ಜನದ ಎಲ್ಲ ಅಕೌಂಟ್ ಇದೆ ಅಂತ ಯಾವುದೋ ಒಂದು ದುಡ್ಡು ಕೊಟ್ಬಿಟ್ಟು ನಂಬರ್ ಹಾಕಿ ಕೊಟ್ಬಿಡ್ತಾರೆ. ಹೋದ ನಂಬರ್ ಕೇಳಿ ಯಾವುದೋ ಬರೆದು ಕೊಟ್ಬಿಟ್ಟ, ಕೊಡ್ತಾರಲ್ಲ ಅದೇನಾಗಿರುತ್ತೆ ನಂಬರ್, ಅದು ಅವ್ನ ಪಾಲಿ ಯುನಿಕ್ಕೆ. ಇನ್ನೊಬ್ಬರಿಗೆ ನಂಬರ್ ಕೊಟ್ಟರೆ ಅದು ಹೋಯ್ತು, ಅನ್ಯಾಯ. ರಾಶಿ ಇದೆ ಕೊಡಿದ್ರೆ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಕ್ಲರ್ಕ್ ಮುಂದೆ ಈಗೆಲ್ಲ ಚೆಕ್ ಕೊಟ್ಬಿಡ್ತಾರೆ, ಆನ್ಲೈನ್ ಮಾಡ್ತಾರೆ. ಹಿಂದೆಲ್ಲ ಕ್ಯಾಶ್ ಅವತ್ತೇ ತಂದು ರಾಶಿ ಇಟ್ಕೊತಿದ್ರಿ ಕ್ಯಾಶನ್ನು. ಅವನು ಬಿಟ್ಟಾಗಿಲ್ಲ, ಉಳಿದವರು ತೊಗೊಳಗಿರೋದ ಎಷ್ಟೆಷ್ಟೋ ಅಷ್ಟೇ, ಒಂದು ಚೂರು ಹೆಚ್ಚು ಕಡಿಮೆ ಕೊಡೋಗಿಲ್ಲ. ಆಶ್ಚರ್ಯ ಅಂದರೆ ಎದುರಿಗೆ ಇದೆ, ಅವ್ರದ್ದು ಫಿಕ್ಸ್ ಆಗಿದೆ, ಅವರಿಗೆ ಕೊಡೋದು, ಬೇರೆಯವ್ರಿಗೆ ಕೊಡೋಕ್ಕೆ ಬರೋದಿಲ್ಲ. ಅವ್ನು ಗಂಟು ಬಿಡ್ತಾರೆ. ಆಮೇಲೆ ಬಂದು ತೊಗೊಂಡಿಲ್ಲ, ಸಂಬಳ ತೊಗೊಂಡೋಗಿ ಹೇಳಿ ಕಳಿಸ್ತಿರ್ತಾರಲ್ಲ, ನಾನು ಲೆಕ್ಕ ಒಪ್ಪಿಸ್ಬೇಕಾಗಿದೆ, ಪಂಚಾಯಿತಿ ಆಗುತ್ತೆ, ಬೇಗ ತೊಗೊಂಡೋಗಿ ಅಂತ. ಅದು ಯಾಕೆ ಅಂದರೆ ಅವ್ನು ಮುಟ್ಲಕ್ಕೆ ಬರೋದಿಲ್ಲ. ಅವನು ಆಯಾ ನದಿ ನೀರು ಎಲ್ಲ ನೂರಾರು ಸಾವಿರಾರು ಜನ ಕೊಟ್ಟಿದ್ರು, ಒಂದು ಮಾಡಿಬಿಟ್ಟ ತಕ್ಷಣ ಅವೆಲ್ಲ ಒಂದೇ ನೋಟ್ ಆಗೋದಿಲ್ಲ. ಅದಾಗ ಹಾಗೆ ಇರುತ್ತೆ ಸಪ್ರೇಟ್. ನಮಗೆ ಎಲ್ಲ ಹೊಸದಿದ್ದಾಗ ಗೊತ್ತಾಗೋದಿಲ್ಲ ಅಷ್ಟೇ. 1000 ಅಕ್ಕಿ ರಾಶಿ ಇದೆ, ಒಂದು ಅಕ್ಕಿ ತೊಗೊಂಡು ಎಸ್ದ ಅದರಲ್ಲಿ ಕಾಳು ನೋಡೋದಕ್ಕೆ ವಾಪಸ್ ತೊಗೊಳಕ್ಕೆ ಬರೋಲ್ಲ. ಬಟ್ ಆ್ಯಕ್ಚುಲಿ ಏನದು ಬೇರೆನೇ ಇದೆ. ಯಾರಿಗೆ ಸಾಧ್ಯ ಅದು? ಗೀತಾ ಭಾಷೆಯಲ್ಲಿ ಆಚಾರ್ಯ ಹೇಳಿದರು. ಅಗಸ್ತ್ಯರು ಬಂದರು ಒಂದು ಸಲ, ಎಲ್ಲ ನದಿ ಸ್ನಾನಗಳು ಮಾಡಿದರು.
ತಂದು ಕಮಂಡ ತುಂಬ್ಕೊಂಬಂದ್ಬಿಟ್ರು. ಇಷ್ಟು ಕಮಂಡ ಎಲ್ಲ ನೀರಿದೆ ಅಂತ ಹೇಳಿ ಏನೇನು ನಾನು ತೋರಿಸ್ತೀರಿ ಕಮಂಡನ್ನು ತೋರಿಸಿದ್ರೆ ಅವ್ರೇನು ಮಾಡಿದ್ರು ಅಗಸ್ತ್ಯರಾಗ ತೋರಿಸ್ತೀರಿ ಅಂತ ಹೇಳಿದ್ರು. ಇದು ಈ ನೀರಿನ ಏನು ಎಲ್ಲ ತೆಗೆದಿಡ್ತಾ ಹೋದು. ಎಷ್ಟು ಆಶ್ಚರ್ಯ ಅಂದರೆ ನಮಗೆ ಈ ದುಡ್ಡಿಗೆ ಬರಲೇ ಬೇಫಟ್ ಮಾಡಲು ಬರುತ್ತೆ ಅಷ್ಟೇ. ಈ ಸಾಸಿವೆ ಅಕ್ಕಿ ಸೇರಿಸಿದ್ರೆ ಮಾಡಕ್ಕೆ ಬರುತ್ತೆ ಅಷ್ಟು ಗೊತ್ತು. ಆದರೆ ಅದೇ ಅಕ್ಕಿ ಕಾಳು ವಾಪಸ್ ಆಗ್ಲಿಕ್ಕೆ ಬರೋದಿಲ್ಲ. ಮತ್ತೆ ಅದಕ್ಕೆ ಸಿಮಿಲಾರಿಟಿ ಜಾಸ್ತಿ ಆಯಿತು, ಅದಕ್ಕೆ ಗೊತ್ತಾಗೋದಿಲ್ಲ. ಆದರೆ ಇವರು ಎಷ್ಟು ಸಾಮರ್ಥ್ಯ ಇತ್ತು ಅಂದರೆ ಇದು ಅಷ್ಟು ನದಿ ನೀರನ್ನು ನಾವು ಹನಿ ಹನಿಯನ್ನು ಬೇರೆ ಬೇರೆ ಇಡ್ತಾ ಹೋದರು. ಆಚಾರ್ಯ ಬರೀತಾರೆ ಇದನ್ನು. ಎಲ್ಲರಿಗೂ ಸಾಧ್ಯ ಇಲ್ಲ, ಅವರಿಗೆ ಅಂಥ ಯೋಗಿಗಳಿಗೆ ಸಾಧ್ಯ ಆಯಿತು. ಚಿಕ್ಕ ಮಕ್ಕಳಿಗೆ ಯಾವ ನೋಟ್ ಅಂತ ಕೂಡ ಗೊತ್ತಾಗಲ್ಲ, ಬಿಸಾಕಿ ಬಿಡ್ತಾರೆ. ಅದು ಪೇಪರ್ ಅಂತ ದೊಡ್ಡದಲ್ಲಿ ಗೊತ್ತಾಗುತ್ತೆ ಯಾವ್ಯಾವ್ದು ಏನೇನು ಅಂತ. ಅದರಲ್ಲೂ ಸ್ವಾರಸ್ಯ ಎಲ್ಲ ವಿಶೇಷವಾಗಿ ಗೊತ್ತಾಗುತ್ತೆ. ಯಾರೋ ಕೊಟ್ಟು ನೋಟನ್ನು ಹಾಗೆ ಇಟ್ಕೊಂಡು ಅವ್ರ ಕೈಯಿಂದ ಬಂದಿದ್ದು ಹಾಗೆ ಇರ್ಬೋದು, ಸನ್ನಿಧಾನ ಇರುತ್ತೆ ಅಂತ ಖರ್ಚೆ ಮಾಡೋದಿಲ್ಲ ಎಷ್ಟೋ ಜನಗಳು. ಯಾಕೆ ಅದು ಅದು ಅದರಲ್ಲಿ ಅದೇ ಬೆಲೆ ಅದೇ ಆದರೂ ಕೂಡ ಅದರ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಇದಕ್ಕಿಲ್ಲ, ಅದಕ್ಕಿದೆ. ಎಲ್ಲ ದೃಷ್ಟಿಯಲ್ಲಿ ವಸ್ತುಗಳು ಬೇರೆ ಬೇರೆ ಎಂಬುದು ಪ್ರೂವ್ ಆಯಿತು. ಅಷ್ಟು ಹೇಳಿ ಅನಾದ್ಯನಂತೋ ಹಿ ಜಗತ್ ಪ್ರವಾಹ ಅಂಥೇಳಿ ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಿದರು. ಯಥಾ ಸಮುದ್ರಾತ್ ಸರಿತಃ ಪ್ರಜಾತಃ ಪುನಃ ತಮೇವ ಪ್ರವಿಶಂತಿ ಶಶ್ವತ್. ಶಶ್ವತ್ ಅಂದ್ರೇನು? ಯಾವಾಗಲೂ ಯಾವಾಗಲೂ ನಿದ್ದಿದ್ದೇನೆ, ಎಂದು ನಿಲ್ಲೋದೇ ಇಲ್ಲ. ಅಲ್ಲ, ಅದಿದು ಅವ್ಯಯ. ಅವ್ಯಯ ಅವ್ಯಯ ಅಂದರೆ ನಡೆಸ್ಬೇಕು, ಹೋಗಬಾರ್ದು. ಅವ್ಯಯ ಹಾಗೇ ಇರುತ್ತೆ. ಶಶ್ವತ್ ಶಶ್ವತ್ ಅವ್ಯಯ, ಶಶ್ವತ್ ಅವ್ಯಯದೇ, ಯಾವಾಗಲೂ ಹಾಗೇ ಇರಬೇಕು. ಏವಂ ಹರೇಹೇ ನಿತ್ಯ ಜಗತ್ ಪ್ರವಾಹ. ಈ ರೀತಿ ಹರಿಯಿಂದ ನಿತ್ಯವಾದ ಜಗತ್ ಪ್ರವಾಹ. ಜಗತ್ತು ನಿತ್ಯ ಹೌದು, ಪ್ರವಾಹ ಹೌದು. ಜಗತ್ತು ನಿತ್ಯನೂ ಹೌದು, ಪ್ರವಾಹ ರೂಪದಲ್ಲಿ ನಿತ್ಯವಾಗಿದೆ. ಇಲ್ಲದವರು ಅದೇ ದೇವರು ಮತ್ತೆ ಹುಟ್ಟಿ ಬಂದರೆ ಮೀನಿಂಗೇ ಇಲ್ಲ ಸೃಷ್ಟಿಗೆ. ಅಲ್ಲೇನು ಪ್ರತಿ ವರ್ಷ ಅದೇ ಸ್ಟೂಡೆಂಟ್ಸ್ ಆ ಬ್ಯಾಚಸ್ ಸೇರ್ತಾರೆ. ಏನಂತಾರೆ, ಖಾಲಿ ಒಬ್ಬರು ಸೇರಿಸಲ್ಲ. ಯಾತಕ್ಕೆ? ಎಲ್ಲ ಫೇಲ್ ಆದವರು ಅಂತ ಅರ್ಥ. ಎವ್ರಿ ಇಯರ್ ಫುಲ್ ಆಗುತ್ತೆ. ಬಟ್ ಸ್ಟೂಡೆಂಟ್ಸ್ ಏನಾಗಿರ್ತಾರಲ್ಲ ಎಲ್ಲ ಬೇರೆ ಬೇರೆ. ಇದು ಪ್ರವಾಹ. ಇದು ಈ ಪ್ರವಾಹದ ಮೇಲೆ ನಡೀತಿರೋದು. ಇವತ್ತು 25 ವರ್ಷದ ಮೇಲೆ ಸೇರೋ ಹುಡುಗ ಹೊತ್ತು ಹುಟ್ಟೇ ಇಲ್ಲ. ಇವನು ಹುಟ್ಟುತ್ತಾನೆ ಅಂತ ಗ್ಯಾರಂಟಿ ಯಾರು ಕೂತಿಲ್ಲ. ಏನಾಗುತ್ತೆ, ಒಂದು ಪ್ರವಾಹ ಬಂದೇ ಬರುತ್ತೆ. ಬಸ್ಸಲ್ಲಿ ಅಷ್ಟು ವ್ಯವಸ್ಥೆ ಇರುತ್ತೆ. ಯಾವ ಗ್ಯಾರಂಟಿ ಮೇಲೆ ಬಸ್ ನಡೆಸ್ಬೇಕು ಅಂದರೆ ಅವ್ನು ಬರೋದು ಗ್ಯಾರಂಟಿ ಅಷ್ಟೇ ಅಲ್ಲ, ಬರೋ ದಿವಸ ಫುಲ್ ಆಗೋದು ಗ್ಯಾರಂಟಿ. ಎಷ್ಟೊತ್ತು ಬಂದಾಗ ಗ್ಯಾರಂಟಿ ಫುಲ್ ಆಗುತ್ತೆ ಅಂತ ಹೇಳ್ತಾರೆ. ಯಾತಕ್ಕೆ ಇದೆಲ್ಲ ಪ್ರವಾಹ ದೇವರು ವಿಚಿತ್ರ ಸಾಮರ್ಥ್ಯ ಇತ್ತು. ಇಲ್ಲಿ ಮುಂದಿನ ಯಾರು ಮಾಡೋಕ್ಕೆ ಬರೋದೇ ಇಲ್ಲ. ನಾಳೆ ಏನಂತ ಯಾರು ಬರ್ತಾರೆ ಏನು ಗೊತ್ತೆ, ಯಾಕೆ ಬಸ್ ಇಡಬೇಕು ನಾವು, ಯಾಕೆ ಇದು ಮಾಡ್ಬೇಕು ಅಂತ ಕೇಳ್ತಾರಾ? ನಡೀತಾನೆ ಇರುತ್ತೆ. ಅದು ನಮಗೆ ಆಶ್ಚರ್ಯನೇ ಆಶ್ಚರ್ಯ. ಪ್ರತಿಯೊಬ್ಬರಿಗೂ ಗೊತ್ತದು. ಅವನಿರ್ತಾನೋ ಇದಿರ್ತೆ ಯಾರಿಗೂ ಗೊತ್ತಿಲ್ಲ. ಬಟ್ ಪ್ರವಾಹ ಮಾತ್ರ ಏನಾಗ್ತಾ ಇರುತ್ತೆ, ನಡೀತಾನೆ ಇರುತ್ತೆ. ಅಜಸ್ರು. ಹೌದು, ಬೋರ್ಡಾಗಿ ಮತ್ತೆ ಅಲ್ಲೇ ಬಿಡುತ್ತೆ, ಮತ್ತೆ ಹೋಗುತ್ತೆ, ಮತ್ತೆ ಪ್ಯೂರಿಫೈ ಆಗ್ತದೆ. ಎವ್ರಿ ಟೈಮ್ ಏನಾಗಿರ್ತದ. ಇವತ್ತು ಮಾಡ್ತಾರಲ್ಲ ಆರ್ಟಿಫಿಷಿಯಲಿ ಪ್ಯೂರಿಫೈ ಮಾಡ್ತಾರಲ್ಲ, ಎಷ್ಟೇ ಪ್ಯೂರಿಫೈ ಮಾಡಿದ್ರೆ ಆ ಕ್ವಾಲಿಟಿ ಪ್ಯೂರಿಫಿಕೇಷನ್ ಆಗಲ್ಲ. ಎಲ್ಲಿ ಅಲ್ಲಿಗೆ ಹೋಗುತ್ತೆ, ಪೂರ್ತಿ ಸೂರ್ಯನ ಬೆಳಕಿನಿಂದ ಬರ್ನ್ ಆಗೋಗ್ಬಿಡುತ್ತೆ. ಏನೇನು ಉಳಿಯೋ ಚಾನ್ಸೇ ಇಲ್ಲ. ಯಾವ ಫಾರ್ಮಿಂಗ್ ಬರುತ್ತೆ ಮತ್ತೆ ಅದು 100% ಪ್ಯೂರ್ ಆಗುತ್ತೆ. 100% ಅಲ್ಲ, ಇದು ಕುಡಿಯೋಕೆ ಉಪಯೋಗಿಸಲ್ಲ. ಇದನ್ನ ಇದೇನು ಮತ್ತೆ ರೀಸೈಕಲ್ಡ್ ವಾಟರ್ ಇರುತ್ತಲ್ಲ, ಜನರಲ್ಲಿ ಯಾವುದಕ್ಕೆ ಉಪಯೋಗಿಸಲ್ಲ, ಅದನ್ನು ಕುಡಿಯೋಕೆ ಉಪಯೋಗಿಸಲ್ಲ. ಮುಂದೆ ಕಾಲ ಬರ್ಬೋದು, ಹೇಳೋಕ್ಕಾಗಲ್ಲ. ಈಗಂತ ಏನಾಗಿದೆ, ಗಿಡಗಳಿಗೆ ಅದಕ್ಕೆ ಹಾಕ್ತಾರೆ ಹೊರತು ಇದಕ್ಕೆ ಕಾಲ. ಎಷ್ಟೇ ಪ್ಯೂರ್ ಮಾಡಿದ್ರು ಏನು ವಿಶ್ವಾಸ ಇಲ್ಲ ಅವರಿಗೆ ಅದರಲ್ಲಿ. ಇಲ್ಲ 100% ಅಂತ ಹೇಳೋದಕ್ಕಾಗೋದಿಲ್ಲ. ಅದು ಅಸಾಧ್ಯ. ಇದು ದೇವ್ರು ಹಾಗಲ್ಲ. ಹೇಗೆ ಮಾಡ್ತಾನೆ ಅಂದರೆ ಪೂರ್ತಿ ಡಿಮಾಲಿಷ್ ಮಾಡಿ ಮತ್ತೆ ಮಾಡಿದ್ರೆ ಹಾಗೋ ಹಾಗೆ. ಹಳೇದು ಏನೂ ಇಲ್ಲ ಅದರಲ್ಲಿ, ಆ ಥರ ಬರುತ್ತೆ. ಏವಂ ವಿದುರ್ಯೇ. ಇದೆಲ್ಲ ಏನು ಗೊತ್ತಾಯ್ತು ನಿಮಗೆ? ಇದೆಲ್ಲ ಯಾಕೆ ನಾವು ತಿಳ್ಕೊಬೇಕು ಅಂದರೆ, ಏವಂ ವಿದುರ್ಯೇ ಪರಮಾಮನಂತಾಂ ಅಜಸ್ರ ಶಕ್ತಿಂ ಪುರುಷೋತ್ತಮಸ್ಯ ತಸ್ಯ ಪ್ರಸಾದಾತ್ ಅಥ ದಗ್ಧ ದೋಷಾಃ ತಮಾಪ್ನುವಂತ್ಯಾಶು ಪರಂ ಸುರೇಶಂ. ಏವಂ ವಿದುಹು ಯೇ ಪರಮಾಂ ಅನಂತಾಂ ಅಜಸ್ರ ಶಕ್ತಿಂ ಪುರುಷೋತ್ತಮಸ್ಯ ತಸ್ಯ ಪ್ರಸಾದಾತ್ ಅಥ ದಗ್ಧ ದೋಷಾಃ ತಮ್ ಆಪ್ನುವಂತಿ ಆಶು ಪರಂ ಸುರೇಶಂ. ಏವಂ ಹೀಗೆ, ಏ ವಿದುಹು ಯಾರು ತಿಳಿತಾರೋ. ನಮಗೇನು ತಿಳ್ಕೊಂಡು ಏನು ಮಾಡಬೇಕು ಅಂತ ಕೇಳಿದ್ರೆ, ತಿಳ್ಕೊಳ್ಳೋದಕ್ಕೆ ನಮಗೇನಿದೆ, ವಿಶೇಷ ಪುಣ್ಯ ಇದೆ. ಗೊತ್ತಾಯ್ತಾ? ಈ ರೀತಿ ದೇವರು ಮಾಡ್ತಾನೆ ಅಂತ ತಿಳ್ಕೊಳ್ಳೋದೇನದು ಭಾರಿ ಪುಣ್ಯಕರವಾದದ್ದು. ಅದ್ರ ಡೀಟೇಲ್ಸ್ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ, ಬಟ್ ಇದು ನಡೆಯುತ್ತೆ ಅಂತ ಅಷ್ಟು ಗೊತ್ತು. ಅಷ್ಟು ತಿಳ್ಕೊಂಡ್ರೆ ಏನಾಗುತ್ತೆ, ಎಂಥ ಶಕ್ತಿ ಇದು. ಪರಮಾಂ ಅನಂತಾಂ ಅಜಸ್ರ ಶಕ್ತಿಂ ಪುರುಷೋತ್ತಮಸ್ಯ. ಪುರುಷೋತ್ತಮಸ್ಯ ಪರಮಾಂ ಶಕ್ತಿ. ಪುರುಷೋತ್ತಮ ಎಂಥ ಶಕ್ತಿ ಇದು, ಪರಮ ಸುಪ್ರೀಮ್ ಇದು. ಇದು ಶಕ್ತಿ ಯಾರಿಗೂ ಇಲ್ಲ. ಸ್ವಾತಂತ್ರ್ಯ ಜಗತ್ ಸೃಷ್ಟಿಯಾದಿ ಕರ್ತೃತ್ವ ದೇವರಿಗೆ ಮಾತ್ರ. ಅದು ಅನುಗ್ರಹದಿಂದ ಪೂರ್ತಿ ಮಾಡೋ ಶಕ್ತಿ ಇರೋದು ಮಹಾಲಕ್ಷ್ಮಿಗೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಇದೇ ಇದೆ. ಅದು ಉಳಿದವರಿಗೆ ಯಾರಿಗೂ ಕೂಡ ಅದು ಸಾಧ್ಯ ಇಲ್ಲ. ವಾಯುದೇವರು ಇವತ್ತು ಮಹಾಲಕ್ಷ್ಮೀ ದೇವಿ ಪ್ರತಿ ಸೃಷ್ಟಿಯಲ್ಲೂ ಕೂಡ, ಪ್ರತಿ ಕಲ್ಪದಲ್ಲೂ ಕೂಡ ಸೃಷ್ಟಿಯಾದಿಗಳನ್ನು ಮಾಡ್ತಾರೆ ದೇವರ ಅನುಗ್ರಹದಿಂದ. ಅವರು ಯಾಕೆ ಮಾಯಾ ಜಯ ರೂಪದಿಂದ ಇದ್ದೇ ಬಿಟ್ಟಿದ್ದಾರೆ, ಅವ್ರು ಹಾಗೆ ಮಾಡ್ತಾರೆ. ಬ್ರಹ್ಮದೇವ್ರ ಸೃಷ್ಟಿ ಈ ಕಲ್ಪಕ್ಕೆ ಮಾತ್ರ, ನೆಕ್ಸ್ಟ್ ಕಲ್ಪಕ್ಕೆ ಇವರಿಲ್ಲ, ಇನ್ನೊಬ್ಬರು ಬರ್ತಾರೆ. ಸೊ ಎಷ್ಟು ಚೇಂಜ್ ಆಯ್ತಾಗ. ಮಹಾಲಕ್ಷ್ಮಿನೂ ಲಕ್ಷ್ಮೀನಾರಾಯಣರ ರೋಲಿಗೂ ಉಳಿದವರ ರೋಲಿಗೂ ಲಿಮಿಟೆಡ್ ಆಗೋಯ್ತಾಗ.
ಅನಂತ ಕಲ್ಪಗಳ ಲೆಕ್ಕದಲ್ಲಿ ಒಂದು ಕಲ್ಪಕ್ಕೆ ಮಾತ್ರ ಬಂದ್ರಿ ಇವರು, ಬಟ್ ಅನಂತ ಕಲ್ಪಕ್ಕೂ ಅವರೇ, ಅದೇ ಮಹಾಲಕ್ಷ್ಮಿ ಅದೇ ನಾರಾಯಣನೇ. ಹಾಗಾಗಿ ಪರಮಾಮ್ ಅಂತ ಆಯ್ತಾಗ ಒಂದು ಪೂರ್ತಿ ಮಾಡೋದೇ ಸಾಧ್ಯ ಇಲ್ಲ. ಬ್ರಹ್ಮದೇವರಿಗೆ ಕಲ್ಪದಲ್ಲಿ ಮಾಡೋದನ್ನೇ ದೇವರು ಒಳ ನಿಂತು ಮಾಡಿಸ್ತಾನೆ. ಗೊತ್ತಾಯ್ತಾ? ದೇವರು ತಾನೇ ಎಲ್ಲವನ್ನು ಪ್ರತಿ ಕಲ್ಪದಲ್ಲೂ ಮಾಡ್ತಾನೆ, ಪ್ರತಿ ಕ್ಷಣದಲ್ಲೂ ಮಾಡ್ತಾನೆ. ಆದ್ದರಿಂದ ಪರಮಾಂ ಶಕ್ತಿ ಸುಪ್ರೀಂ ಅಂತ ಕರಿತೀವಲ್ಲ, ಇದು ಅಬ್ಸಲ್ಯೂಟ್ ಸೆನ್ಸ್ ಸುಪ್ರೀಂ. ಇದು ಅಬ್ಸಲ್ಯೂಟ್ ಸೆನ್ಸ್. ಸುಪ್ರೀಂನ ಕೋರ್ಟಲ್ಲೇ ಎರಡಿದೆ, ಮತ್ತೆ ಸಿಂಗಲ್ ಬೆಂಚ್ ಬೇರೆ, ಫುಲ್ ಬೆಂಚ್ ಬೇರೆ. ಗೊತ್ತಾಯ್ತಾ? ಅದರಲ್ಲಿ ರಿವಿಷನ್ ಮತ್ತೆ ಅಲ್ಲಿ ಬರ್ಬೋದು. ಇಲ್ಲ ಅದೇನಿಲ್ಲ, ದೇವ್ರ ಶಕ್ತಿ ಎಂಥದ್ದಿದ ಸುಪ್ರೀಂ ಅಂದರೆ ಮತ್ತೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂಥ ಸುಪ್ರೀಂ ಶಕ್ತಿ ಇದು. ಅನಂತಾಂ, ಇದಕ್ಕೇನಿಲ್ಲ. ಅನಂತ ಶಬ್ದಕ್ಕೆ ಎರಡು ಅರ್ಥ. ಏನು? ಮಲ್ಟಿ ಫೇಸ್ಡ್ ಅಂತೀವಿ, ಇನ್ಫೈನೈಟ್ ಫೇಸ್ ಇದೆ ದೇವರಿಗೆ. ಮುಂದಿಂದು ಅನಂತಾಂ, ಕೊನೆ ಇಲ್ಲದ ಶಕ್ತಿ. ಪೆಟ್ರೋಲ್ ಆಗೋಯ್ತು ಅಂತ ಹೇಳ್ತಾರೆ. ಪೆಟ್ರೋಲ್ ದೇವ್ರ ಶಕ್ತಿ ಆಗೋಯ್ತು ಇಲ್ಲ, ಮತ್ತೆ ದೇವ್ರ ಶಕ್ತಿ ಆಗೋಯ್ತು ಅಂತ ಹೇಳಬಾರ್ದು. ಯಾಕೆ? ಆದರೆ ದೇವರೇ ಅಲ್ಲ. ಸಮುದ್ರ ಖಾಲಿ ಆಯಿತು ಅಂತ ಹೇಳಿದ್ರೆ ಸಮುದ್ರ ಅಲ್ಲದು. ಸಮುದ್ರ ಏನಾಗಿರ್ಬೇಕಾದ್ರೆ ಯಾವಾಗಲೂ ಫುಲ್ಲೇ ಇರಬೇಕು. ಆದರೆ ಪ್ರಳಯ ಕಾಲದಲ್ಲಿ ಹೋಗುತ್ತೆ, ದೇವ್ರ ಶಕ್ತಿ ಎಂದೂ ಹೋಗೋದಿಲ್ಲ. ಅದಕ್ಕೆ ಮತ್ತೆ ಹೇಗಿರುತ್ತೆ ಅಂದರೆ ಸ್ವಲ್ಪ ಉಳಿಯುತ್ತೆ ಅಲ್ಲ, ಅಷ್ಟೇ ಇರುತ್ತೆ, ನೋ ಚೇಂಜ್. ದೇವ್ರ ಶಕ್ತಿ ಇಷ್ಟೆಲ್ಲ ಮಾಡಿದ್ರು ಕೂಡ, ಅನಂತ ಕಲ್ಪನೆ ಮಾಡ್ತಾ ಬಂದಿದ್ರು, ದೇವ್ರ ಶಕ್ತಿ ಏನಾಗಿಲ್ಲ ಇವತ್ತು. ಎಷ್ಟೋ ಅಷ್ಟು 100% ಹಾಗೆ, ಇವ್ರು ಕೂಡ ವ್ಯತ್ಯಾಸ ಆಗಿದೆ. ಆದ್ದರಿಂದ ಅನಂತಾಂ, ಅನಂತಾಂ ಕ್ವಾಲಿಟೇಟಿವ್, ಅನಂತಾಂ ಕ್ವಾಂಟಿಟೇಟಿವ್, ಎರಡೂ ದೇವರಲ್ಲಿದೆ. ಅಜಸ್ರ ಶಕ್ತಿಂ, ಅಜಸ್ರ ಆಲ್ವೇಜ್ ಇರತಕ್ಕಂಥ ಅಜಸ್ರಂ, ಅಜಸ್ರ 3 ಸತ್ ಬಂತು ಈಗಾಗಲೇ. ನಿತ್ಯ ದೇವದೇ ಪ್ರವಿಶತ್ಯ ಅಜಸ್ರಂ, ಅಜಸ್ರ ಶಕ್ತಿಂ, ನಿತ್ಯವಾದ ಶಕ್ತಿ ಇದೆಯಲ್ಲ, ಯಾರ್ದಿದು? ಪುರುಷೋತ್ತಮಸ್ಯ. ಅದನ್ನೇ ಆಗ ದ್ವಾದಶ ಸ್ತೋತ್ರ ಅರ್ಥ ಆಗುತ್ತೆ. ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿ ಅನಂತ ಗುಣ ಪರಮಃ. ಪರಶಕ್ತಿ ಅಂದ್ರೆ ಒಂದೇ, ಪರಮಾಂ ಅಂತ ಕರೆದು. ಅಲ್ಲ, ಅಜಸ್ರ ತಪ್ಪದು. ಅಜಸ್ರ ಸರಿ ಇದೆ ನೋಡಿ, ಅಜಸ್ರಂ ಅಜಸ್ರ ಅದು ಅಷ್ಟೇ. ಹಿಂದಿಂದು ಅಜಸ್ರಂ, ಇದು ಅಜಸ್ರಂ. ಆಲ್ವೇಜ್ ಅಲ್ಲಲ್ಲ, ಬಿಡಿಸ್ಬೇಕು. ಬಿಡಿಸಿದಾಗ ಅಜಸ್ರ ಆಗ್ಬಿಟ್ಟು ತಪ್ಪು. ಅಜಸ್ರ ಅಲ್ಲ, ಪಾಠಾಂತರನೂ ಅಲ್ಲ, ತಪ್ಪಲ್ಲ, ಪಾಠಾಂತರ ಅಲ್ಲ. ಅಜಸ್ರ ಶಕ್ತಿಂ ಪುರುಷೋತ್ತಮಸ್ಯ ದಸ್ಯ ಪ್ರಸಾದಾತ್ ಅಥ ದಗ್ಧ ದೋಷಾಃ. ತಸ್ಯ ಪ್ರಸಾದಾತ್ ಅಥ ದಗ್ಧ ದೋಷಾಃ ತಿಳ್ಕೊಂಡ್ಬಿಟ್ರೆ ಏನು ಪ್ರಯೋಜನ? ತಸ್ಯ, ದೇವ್ರು ಪ್ರಸನ್ನನಾಗ್ತಾನೆ. ಗುಣಗಳನ್ನು ತಿಳಿದ್ರಿಂದ ಏನಾಗ್ತಾನೆ? ದೇವರು ಪ್ರಸನ್ನನಾಗ್ತಾನೆ. ಅದಕ್ಕೋಸ್ಕರ ಅವನ ಪ್ರಸಾದದಿಂದಾಗಿ ದಗ್ಧ ದೋಷಾಃ, ನಮ್ಮ ದೋಷಗಳೇನಾಗತ್ತೆ ಅಲ್ಲ ದಗ್ಧ, ಅದು ಪೂರ್ತಿ ಸುಟ್ಟೋಗುತ್ತೆ. ಅಂದರೆ ಅಪ್ರೋಕ್ಷ ಜ್ಞಾನ ಬರುತ್ತೆ ಅಂತ ಅರ್ಥ. ಎಲ್ಲ ದೋಷ ಸಾಯೋದು ಯಾವಾಗ? ಸರ್ವೇಪಿ ಪುರುಷಾರ್ಥಾಶ್ಯು ಜ್ಞಾನಾದೇವ ಸಂಶಯ ಪ್ರಾರಬ್ಧ ಕರ್ಮಣೋನ್ಯಸ್ಯ ಜ್ಞಾನಾದೇವ ಪರಿಕ್ಷಯ ಅಂತ ಹೇಳಿದ್ರಿಂದ ಎಲ್ಲ ಕರ್ಮ ನಾಶವಾಗೋದು ಯಾವಾಗ? ಬ್ರಹ್ಮಸೂತ್ರದ ಫಲಾಧ್ಯಾಯದ ಮೊದಲನೇ ಪಾದಕ್ಕೆ ಏನಂತ ಹೆಸರು? ಕರ್ಮಕ್ಷಯಪಾದ ಅಂತ ಕರೀತಾರೆ. ಎಲ್ಲ ಕರ್ಮವನ್ನು ಕಳ್ಕೋಬೇಕಾದ್ರೆ ಬೇರೆ ದಾರಿ ಇಲ್ಲೇ ಇಲ್ಲ. ಏನು ಬರ್ಬೇಕು ಅದಕ್ಕೆ? ಅಪ್ರೋಕ್ಷ ಜ್ಞಾನ ಒಂದೇ ಸಾಧನ. ಅಶ್ವಮೇಧ ಯಾಗ ಮಾಡಿದ್ರೆ ಏನಾಯ್ತು? ಈಗ ಪಾಪ ಹೋಗ್ಲಿ ಅಂತೇಳಿ ಅದೊಂದು ಮತ್ತೆ ಪುಣ್ಯ ಬೇರೆ ಸೇರಿಕೊಡ್ತೀವಿ ಮತ್ತೆ. ಅರ್ಥ ಆಯ್ತಾ? ಮತ್ತೆ ಇನ್ನೊಂದು ಬಂತು. ಅದಕ್ಕೆ ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು. ಕೆಸರು ತೊಳೆದು ಏನಾಗ್ತಾ ಹೋಗುತ್ತೋ ಅದು ಕ್ಲೀನ್ ಆಗೋದಿಲ್ಲ, ಇನ್ನೂ ಗಟ್ಟಿ ಪೇಸ್ಟ್ ಆಗ್ಲಿಕ್ಕೆ ಶುರುವಾಗಿ ಒಂದು 2ನೇ ಕೋಟು 3ನೇ ಕೋಟಕ್ಕೆ ಕೊನೆಗೆ ಅದು ಇದಾಗೋಗ್ಬಿಡೆ. ಅದರಿಂದ ಆ ರೀತಿ ಮಾಡೋಕ್ಕೆ ಬರೋದಿಲ್ಲ. ಯಾವಾಗ ಕೆಸರು ನೀರಿನಿಂದ ತಡಿಬೇಕು. ನೀರು ಅಂದರೆ ತೀರ್ಥ ಆದರೆ ಜ್ಞಾನ. ಸೊ ಕರ್ಮದ ಕೆಸರು ಹೋಗೋದು ಯಾವಾಗ? ಜ್ಞಾನದಿಂದ ಮಾತ್ರ ಹೊರತು ಬೇರೆದರಿಂದ ಹೋಗೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ದೇವರ ಮಹಿಮೆ ತಿಳ್ಕೊಳ್ಳೋದ್ರಿಂದ ನಮಗೇನಾಗುತ್ತೆ? ಸರ್ವ ಕರ್ಮ ಕ್ಷಯ ಆಗೋದ್ರಿಂದ ಅಪ್ರೋಕ್ಷ ಜ್ಞಾನ ಬರುತ್ತೆ ಅಂತ ಅರ್ಥ. ಅಪ್ರೋಕ್ಷ ಜ್ಞಾನ ಬಂದು ಪರಮಪ್ರಸಾದ. ಇದು ತಿಳ್ಕೊಳ್ಳೋದು ಪರಮಪ್ರಸಾದ. ಬೇರೆ ಯಾವುದರಿಂದ ತಿಳ್ಕೊಂಡ್ರೆ ಅದು ಮಧ್ಯಮ ಪ್ರಸಾದ, ಅಧಮ ಪ್ರಸಾದ. ಅದರಿಂದ ಮೋಕ್ಷ ಆಗೋದಿಲ್ಲ. ಮಧ್ಯಮ ಪ್ರಸಾದ ಮೋಕ್ಷ ಆಗೋದು. ಯಾವ ಪ್ರಸಾದದಿಂದ ಮೋಕ್ಷ ಆಗುತ್ತೆ? ಪರಮಪ್ರಸಾದದಿಂದ ಮಾತ್ರ ಆಗೋದು. ಪರಮಪ್ರಸಾದ ಯಾವಾಗ ಮಾಡ್ತಾನೆ? ಈ ವಿದುಹು ಜ್ಞಾನದಿಂದ ಮಾತ್ರ ಮಾಡ್ತಾನೆ. ಆದ್ದರಿಂದ ಇದಿಷ್ಟು ಯಾವುದು ಗೊತ್ತಾ? ಜನ್ಮಾದ್ಯಸ್ಯೇತ ಅರ್ಥ, ಸೂತ್ರಕ್ಕೆ ಅರ್ಥ ಇದು. ಅಸ್ಯ ಏನೇನು, ಜನ್ಮಾದಿ ಯಾವ್ಯಾವುದು, ಹೇಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಶಕ್ತಿ ಇಷ್ಟಿದೆ, ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಇದಿಷ್ಟು ಓದಿಬಿಟ್ರೆ ಇದಿಷ್ಟು ಬ್ರಹ್ಮಸೂತ್ರ ಭಾಷ್ಯ ಆಗುತ್ತೆ. ಅದಕ್ಕೆ ಮಹಾಭಾರತದ ವಿಷಯ ಅಂದರೆ ಮಹಾಭಾರತ ಬ್ರಹ್ಮಸೂತ್ರದ ಅರ್ಥ. ಜಗತ್ಸತ್ಯತ್ವ ಅಷ್ಟೇ ಅಲ್ಲ, ಜನ್ಮಾದ್ಯಸ್ಯ ಯಥ ಪೂರ್ತಿ ಸೂತ್ರದ ಅರ್ಥನೇ ಬಂದೋಯ್ತು. ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ಲಯ ಮಾಡ್ತಾನೆ, ಇದೆಲ್ಲ ಹೇಳ್ತಾನೆ. ಅನಂತ ಶಕ್ತಿ ಇದೆ, ಇವೆಲ್ಲ ಏನದು ಎಲ್ಲ ಅಷ್ಟಕ ನಿರೂಪಣೆ ಮಾಡ್ತಾ ಆ ಸೂತ್ರದ ಅರ್ಥನೇ ಪೂರ್ತಿ ಬಂತು. ಬ್ರಹ್ಮಸೂತ್ರ ಭಾಷ್ಯದ ಆ ಸೂತ್ರಗಳನ್ನು ಪ್ರಿಂಟ್ ಮಾಡ್ಕೊಂಡ್ಬಿಟ್ರೆ ಇದಿಷ್ಟು ಕೂಡ ಆಚಾರವನ್ನು ನಿರ್ಣಯದಲ್ಲಿರ್ತಕ್ಕಂಥ ಬ್ರಹ್ಮಸೂತ್ರ ಭಾಷ್ಯ ಇದು ಭಾರಿ ಸ್ವಾರಸ್ಯ ಇರೋ ಅಂಶ. ತಸ್ಯ ಪ್ರಸಾದಾತ್ ಅಥ ದಗ್ಧ ದೋಷಾಃ. ದಗ್ಧ ದೋಷಾಃ, ದೋಷಗಳು ಸುಟ್ಟೋಯ್ತು ಅಂದ್ಮೇಲೆ ಮತ್ತೇನರ್ಥ ಅದಕ್ಕೆ?
ಮತ್ತೆ ಹೋಯ್ತು. ಇದೇ ಮಾತು ಭಗವದ್ಗೀತೆಯಲ್ಲಿ ಬರುತ್ತೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಇದೇ ಮಾತು, ಜ್ಞಾನಾಗ್ನಿ ಸರ್ವಕರ್ಮ ಭಸ್ಮಸಾತ್ ಅಂದ್ರೇನು? ಸುಟ್ಟಾಕುತ್ತೆ ಅಂತ ಅರ್ಥ. ದಗ್ಧ ದೋಷ ಅಂದ್ರೆ ಒಂದೇ, ಭಸ್ಮಸಾತ್ ಅಂದ್ರೆ ಒಂದು. ಅದೇನು ಬೂದಿ ಮಾಡತ್ತೆ ಅಂದ್ರೆ ಏನಾಯ್ತು ಅಲ್ಲಿಗೆ? ಡೆಡ್ ಹೋಯ್ತದೆ, ಪೂರ್ತಿ ಆಯ್ತು. ಏವಂ ವಿದುರ್ಯೇ ಪರಮಾಮನಂತಾಂ ಅಜಸ್ರ ಶಕ್ತಿಂ ಪುರುಷೋತ್ತಮಸ್ಯ ತಸ್ಯ ಪ್ರಸಾದಾದಥ. ಮತ್ತೆ ಪುರುಷೋತ್ತಮಸ್ಯ ಅಜಸ್ರ ಶಕ್ತಿಂ ಇದು ದಗ್ಧ ದೋಷಾಃ ತಮ್ ಆಪ್ನುವಂತಿ. ತುಂಬ ಬೇಕಾದವ್ರು ಏನು ಮಾಡ್ತಾರೆ, ತುಂಬ ಕ್ಯೂ ಇರುತ್ತೆ, ಒದ್ದಾಡ್ತಿರ್ತಾರೆ. ನೀವು ಈಗ ಬನ್ನಿ ಅಂತ ಅವ್ರೊಬ್ಬರೇ ಕಳಿಸಿ ಮುಂದೆ ಅಂತ ಹೇಳ್ತಾರೆ. ಅವ್ರೊಬ್ಬರನ್ನೇ ಅಷ್ಟು ಜನ ಬಿಡೋದಿಲ್ಲ, ಅವ್ರೊಬ್ಬರನ್ನೇ ಏನು ಮಾಡ್ತಾರೆ, ಇವ್ರು ಬಿಡಿ ಆ ದಾರಿ ಮಾಡಿ ಕಳಿಸ್ಕೊಡ್ತಾರೆ ಮುಂದಕ್ಕೆ, ಇವ್ರು ಕಳಿಸಿ ಅಂತ ಹೇಳಿದ ತಕ್ಷಣ. ಅದಕ್ಕೆ ದೇವರು ಕರೀತಾನೆ ಈಗ. ಮತ್ತೆ ಏನು ಮಾಡಕ್ಕೆ ಬರೋದು? ದೇವತೆ ಯಮೇವೇಶ ಋಣುತೆ ತೇನ ಲಭ್ಯ ತಶೇಷ ಆತ್ಮ ಋಣತೆ ತನು ಸ್ವಾಮ್. ಆದ್ದರಿಂದ ತಮಾಪ್ನುವಂತಿ, ಅವನನ್ನು ಹೊಂತಾರೆ. ಅದು ಬಂತೀಗ ಬ್ರಹ್ಮವಿತ್ ಆಪ್ನೋತಿ ಪರಂ, ಅದರ ಅರ್ಥ ಈಗ ಉಪನಿಷತ್ತಿನ ಅರ್ಥ. ಬ್ರಹ್ಮವಿತ್ ಆಪ್ನೋತಿ ಪರಂ. ಹೇಗೆ ಬ್ರಹ್ಮವಿತ್? ಏವಂ ಬ್ರಹ್ಮವಿತ್ ಏವಂ ವಿದುರ್ಯೇ. ಇವರು ತಿಳ್ಕೊಂಡ್ರೆ ಆ ಬ್ರಹ್ಮಾಸ್ತಿ ತಿಳ್ಕೊಂಡ್ರೆ ಅಲ್ಲ. ಯಾರ್ದ ಮನೆಗೆ ಹೋದ, ನಾವಿನೇ ಹೋದ ಬದ್ದು ಹೊರಗೆ ಹಾಕಿ ಅಂತ ಹೊರಗೆ ಹಾಕಿರಿ ಅಂತ ಹೇಳ್ತಾರೆ. ಸ್ವಾಮಿ ಮತ್ತೆ ಕೆಲಸ ಆಗೋಯ್ತು ಬಂದೆ ಆ ಕೂಡ ಏನು ವಿಷಯ ಅಂತ ಕೇಳ್ತಾ. ನೀವು ದೊಡ್ಡವರು ಅನ್ಬೇಕು ಬದಲು ಅವ್ನು ದಡ್ಡರ, ಅದು ದೊಡ್ಡವರು ಎಂತಾಗ ಜ್ಞಾನ ಬೇಕು. ದಡ್ಡನ್ನು ಏನಂತ ಹೇಳ್ಬೇಕು ಅದಕ್ಕೆ? ರಾಘವೇಂದ್ರದಲ್ಲಿ ಬರುತ್ತೆ. ಕೆಲಸ ಆಗ್ಬೇಕಾದ್ರೆ ಏನು ಮಾಡಬೇಕು? ಅಕ್ಷಾ ಕಾಣಂ ಕರ್ಣ ಪರ್ಯಂತ ನೇತ್ರ. ಒಂದು ಕಣ್ಣೇ ಇಲ್ಲ ಅವನಿಗೆ ಪಾಪ. ಏನ್ರಿ ಪುಂಡರೀಕಾಕ್ಷರಿ ಓದ್ ಹೇಳ್ಬೇಕು, ಇಲ್ಲಿ ಕೆಲಸ ಆಗಲ್ಲ. ಗೊತ್ತಾಯ್ತಾ? ಸನ್ಯಾಸಿ ಕೂಡ ಮಾಡೋದಿಲ್ಲ. ನಿಮ್ಮಂತ ಯಾಗ್ಡಿಕರೇ ಇಲ್ಲ ಅಂತ ಹೇಳ್ಬೇಕು. ಅದಕ್ಕೆ ಗೊತ್ತು ಏನೇ ಗೊತ್ತಿಲ್ಲ ಅವನಿಗೆ. ಅರ್ಥ ಆಯ್ತಾ? ಆದರೆ ಆ ರೀತಿ ಮಾಡದೆ ಹೋದರೆ ಅವ್ನು ಪ್ರಸನ್ನನಾಗೋದಿಲ್ಲ. ಇಲ್ಲದು ಕೂಡ ಹೇಳಬೇಕು, ಗುಣ ಹೇಳಬೇಕು. ಇಲ್ಲ ಆದ್ರೆ ಇವತ್ತು ದೇವರಲ್ಲಿ ಏನಾಗಿದೆ, ಇರೋ ಗುರುಗಳು ಹೇಳಬೇಕಷ್ಟೆ. ಉಳಿದು ಯಾರೆಲ್ಲಿ ಹೇಳಿದ್ರು ಕೂಡ ಒಂದು ಸ್ಟೇಜಲ್ಲಿ ನಿಂತು ಬಿಡೋದು. ದೇವರಲ್ಲಿ ಮಾತ್ರ ಎಂದು ಗುಣಕ್ಕೆ ಹೇಳಕ್ಕೆ ನಾ ಹೇಳಿದ ಕಡಿಮೆ. ಇಷ್ಟೆಲ್ಲ ಹೇಳಿದ ಏನಾಯ್ತು ದೇವ್ರ ಬಗ್ಗೆ ಹೇಳಿದ್ದು ನಾವು? ಅದೇ ಯಥೋ ವಾಚೋ ರಿವರ್ತಂತೆ. ಇಷ್ಟು ವರ್ಡ್ ಸ್ಟಾಪ್ ಆಗಿಬಿಡುತ್ತೆ. ಹೇಳಕ್ಕೆ ಹೋಗ್ತಾರೆ ನೋಡಿ, ಹೇಳಕ್ಕಾಗಲ್ಲ ಬಿಡಿ, ಸ್ಟಾಪ್ ಮಾಡ್ತೀನಿ ಅಂತೇಳಿ. ಅದು ದೇವರ ಮಹಿಮೆ. ಅಂಥ ದೇವರ ಗುಣ ನಿರ್ಗುಣ ಅಂತ ಕರೆದ್ರೆ ಎಷ್ಟು ಇದಾಗತ್ತಾಗ, ಎಷ್ಟು ದೋಷ ಆಗೋದಿಲ್ಲ. ಅದು ತುಂಬ ಅನ್ಯಾಯ. ಫಸ್ಟ್ ರ್ಯಾಂಕ್ ಬಂದು ಬ್ಲಾಂಕ್ ಶೀಟ್ ಕೊಟ್ಟರೆ ಮಾರ್ಕ್ಸ್ ಕಾರ್ಡ್ ಅಂತೇಳಿ ಎಲ್ಲ ನೇರಳು ಹಾಕಿಬಿಟ್ಟು ಎಷ್ಟು ಸಿಟ್ಟು ಬರುತ್ತಾಗ. ಒಂದು ಕಡಿಮೆ ಹಾಕಿದ್ರೆ ಸಿಟ್ಟು ಬರುತ್ತೆ. ಅಂಥದ್ದು ಅನಂತ ಗುಣಗಳಲ್ಲಿ ಅನಂತನೂ ತೆಗೆದು ಹಾಕಿಬಿಟ್ರೆ ಎಷ್ಟು ತಪ್ಪಾಗಲ್ಲ. ಅದನ್ನು ಹೇಳೋದಕ್ಕೆ ಆಪ್ನುವಂತಿ ಆಶು ಬೇಗ ಬರ್ತಾರೆ. ಬಹುನಾಂ ಜನ್ಮನಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಆಪ್ನುವಂತಿ. ಎಲ್ಲ ಒಂದೇ ಆ ಶಾಸ್ತ್ರದ ವಾಕ್ಯ ತಗೊಂಡ್ರೆ ಹೇಗಿರುತ್ತದ? ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಸೂತ್ರ ಇದೆ. ಏನಂತ ಹೇಳಿದ್ರಲ್ಲಿ? ಗತಿ ಸಾಮಾನ್ಯ. ಎಲ್ಲ ಒಂದೇ ರೀತಿ ಹೇಳ್ತದೆ. ಯಾಗ ನದಿ ಸಮುದ್ರಕ್ಕೆ ಹರಿಬೇಕು, ಹಾಗೆ ದೇವರು ಮಹಿಮೆ ಹೇಳೋದಕ್ಕೆ ಎಂಡಾಗೋದ್ರಿಂದ ವಿರೋಧನೇ ಇಲ್ಲ. ಎಲ್ಲ ಕಡೆ ವಿರೋಧ ಕಾಣ್ತಾರೆ ಇವರು. ವೇದವ್ಯಾಸ ಎಲ್ಲೂ ವಿರೋಧ ಇಲ್ಲ ಅಂತ ಹೇಳಿದ್ರು. ಶಾಸ್ತ್ರಗಳ ವಿರೋಧನೇ ಇಲ್ಲ. ಅದನ್ನ ಆಚಾರ್ಯ ಎಕ್ಸ್ಪ್ಲೇನ್ ಮಾಡಿದ್ರು. ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಅನ್ಯಶ್ಚ ಶಾಸ್ತ್ರವಚನೈ ಸಹ ತತ್ವಸೂತ್ರೈ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ. ಎಷ್ಟು ತತ್ವ ಸಮನ್ವಯ, ಅದು ಒಳ್ಳೆ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್. ಎಷ್ಟು ಸಮನ್ವಯ ಅಂದರೆ ಶಾಸ್ತ್ರ ಅಂತ ಹೇಳಿದ್ರೆ ಏನಾಗಬೇಕದು? ವಿರೋಧ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಂದಿದ್ರೆ ನಿಮಗೆ ಅರ್ಥ ಆಗಿಲ್ಲ ಅಷ್ಟೇ, ಸರಿಯಾಗಿ ಕೊಚ್ಕೊಂಡು ಕರೆಕ್ಟಾಗಿ ಬಂದ್ಬಿಡತ್ತೆ ಅಂತ. ಶಾಸ್ತ್ರದ ವಾಕ್ಯದಲ್ಲಿ ವಿರೋಧನೇ ಇಲ್ಲ. ಅಸುರಮೋಹನಕ್ಕೋಸ್ಕರ ಹೇಳಿದ ವಿರೋಧ ಅಲ್ಲೇ ಅಲ್ಲದು. ಅಸುರಮೋಹನಕ್ಕೆ ಹೇಳಿದ್ದಾದ್ದರಿಂದ ಅದು ವಿರೋಧ ಇರಬೇಕದು. ನಿಜವಾದ ವಿರೋಧ ಅಪೆರೆಂಟ್ ಆಗಿರುತ್ತೆ. ಅಪೆರೆಂಟ್ ನಿಜ ಅಂತ ತಿಳ್ಕೊಂಡ್ಬಿಡ್ತಾನೆ ಅಷ್ಟೇ. ಆದರೆ ನಿಜವಾದ ವಿರೋಧ ಶಾಸ್ತ್ರ ಅದಕ್ಕೆ ಹೇಗೆ ಮಾಡಬೇಕು ಇಲ್ಲ ಅಂತ ಇದೆಯಲ್ಲ, ತತ್ವ ಸಮನ್ವಯ. ಗತಿ ಸಾಮಾನ್ಯ ತತ್ವ ಸಮನ್ವಯ ಸಮ್ಯಕ್ ಅನ್ವಯ ಅಂತ ಅರ್ಥ. ಸರಿಯಾಗಿ ಹೊಂದಿಸ್ರಿ ಅಂತ ಅರ್ಥ. ಸರಿಯಾಗಿ ಹೊಂದಿಸಿ ನೋಡಿದಾಗ ಏನಿಲ್ಲ, ಅದರಲ್ಲಿ ವಿರೋಧ ಇಲ್ವೇ ಇಲ್ಲ. ತಸ್ಯ ಪ್ರಸಾದಾತ್ ದಗ್ಧ ದೋಷಾಃ ತಮ್ ಆಪ್ನುವಂತಿ ಆಶು. ನೋಡಿ, ಅವನೇ ಆಗ್ತಾರೆ ಅಂತ ಹೇಳಿಲ್ಲ, ಅವನು ಹೊಂತಾರೆ ಅಂತ ಹೇಳಿದ್ರು. ಹೊಂತಾರೆ ಅಂದ್ರೆ ಏನರ್ಥ? ಅಲ್ಲಿಗೆ ಭೇದ ಇರುತ್ತೆ ಹೊರತು ಏನಾಗೋದಿಲ್ಲ, ಒಂದಾಗ್ತಾರೆ ಅಂತ ಅಲ್ಲೇ ಅಲ್ಲ. ಆಗ್ಲಿಲ್ಲ. ಸಯೇವ ಹೋತಿ ಅಂತ ಹೇಳ್ಬೇಕು, ಹೇಳಲಿಲ್ಲ. ಗೊತ್ತಾಯ್ತಾ? ಅದರಿಂದ ಅದು ಹೊರಟೋಯ್ತು. ಅದು ಬೇಗ ಹೊರಡ್ತಾರೆ. ಯಾರು? ಪರಂ ಸುರೇಶಂ. ಪರಂ ಹರಿದೇವ ಪರಹ. ಪರಂ ಅಂದರೆ ಸೂಪರ್, ಪೂರ್ಣಂ, ಪೂರ್ಣನಾದ ಪರಮಾತ್ಮನ ಹತ್ತಿರ ಸೇರಿದ್ದಾರೆ. ಸುರೇಶಂ, ಬೇರೆ ದೇವರೆಲ್ಲ ಇದ್ದಾರೆ, ಅವರು ಈಶ ಇದ್ದ. ಬೇರೆ ಆಫೀಸರ್ಸ್ ಎಲ್ಲ ಅಸಿಸ್ಟೆಂಟ್ಸ್, ಇವನು ಚೀಫ್ ಅಂತೀವಲ್ಲ, ಹಾಗೆ ಸುರೇಶಂ. ಇದು ದೇವರ ಮಹಿಮೆ. ಇದಿಷ್ಟು ಸರಿಯಾಗಿ ಓದ್ಕೊಂಡ್ಬಿಟ್ರೆ ನಿತ್ಯ ಹಾಗೆ ಚಿಂತನೆ ಮಾಡ್ಬೋದು. ದೇವರ ಮಹಿಮೆ ಏನು, ಜನ್ಮಾದ್ಯಸ್ಯ ಸೂತ್ರದ ಎಕ್ಸ್ಪ್ಯಾಂಡೆಡ್ ಫಾರಮ್ ಏನು, ಅವಿಷ್ಟು ಗೊತ್ತಾಗುತ್ತೆ. ಅಲ್ಲೇನು ಹೇಳಿದ್ರು? ಜನ್ಮ ಅಷ್ಟೇ ಹೇಳ್ಬಿಟ್ರು ಅಷ್ಟೇ. ಯಾವಾಗಲೂ ಮಾಡ್ತಾನೆ ಅದೆಲ್ಲ ಇಲ್ಲ, ಸೇರಿಸ್ಕೋಬೇಕು ಅಂತ ಅರ್ಥ ಆಗ. ಯಾವಾಗಲೂ ಮಾಡ್ತಾನೆ, ಎಲ್ಲರಿಗೂ ಮಾಡ್ತಾನೆ. ಕಾಲ ಇದೆ, ನಿತ್ಯವಾಗಿದ್ದರೂ ಕಾಲಕ್ಕೆ ಸೃಷ್ಟಿ ಇದೆ, ನಿತ್ಯವಾಗಿದ್ದರೂ ಅವ್ಯಾಗ್ರ ಸೃಷ್ಟಿ ಇದೆ, ಪರಾಧೀನ ವಿಶೇಷಾವಾಪ್ತಿ ರೂಪ ಸೃಷ್ಟಿ ಇದೆ. ಅದಿಷ್ಟು ಸೇರಿಸ್ಕೋಬೇಕು. ಅದಕ್ಕೆ ಅದಿಷ್ಟು ಕೂಡ ಸೂತ್ರದ ವಿಶೇಷವಾದ ಅರ್ಥ ಇದಿಷ್ಟು. ಜನ್ಮಾದ್ಯಸ್ಯ ಯತಃಕ್ಕೆ ಫುಲ್ಲಿ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಹೀಗಿರ್ತದೆ ಅಂತ ಅರ್ಥ.
ಈ ಜಗತ್ತಿಗೆ ಈಗ ಜಗತ್ತಿಗೆ ಈಗದು ಹೀಗಾಗಿಬಿಡುತ್ತೆ ಅಷ್ಟೇ. ಹೀಗಲ್ಲ, ಹಿಂದೆ ಮುಂದೆ ಆಗಿರ್ತಕ್ಕಂಥ ಈ ಜಗತ್ತಿಗೆ ಸೇರಿಸ್ಕೋಬೇಕಾಗ ಅನಾದಿ ಅನಂತ. ಅದೇನೋ ಸ್ವಲ್ಪ ಅಲ್ಲ ಪೂರ್ತಿ ಮಾಡ್ತಾನೆ. ಒಂದು ಸರ್ತಿಯಲ್ಲ ಎಲ್ಲ ಕಾರ್ಕೂ ಮಾಡ್ತಾನೆ, ಒಬ್ರಿಗೆಲ್ಲ ಎಲ್ರಿಗೂ ಮಾಡ್ತಾನೆ. ಇಷ್ಟು ಮಾಡಿದ್ರೆ ಅವನೇನು ಚೇಂಜ್ ಆಗೋದಿಲ್ಲ. ಎಷ್ಟು ವಿಷಯ ಬಂತದಲ್ಲಿ ಒಂದೇ ರೀತಿ ಇದ್ದಾನೆ ದೇವರು. ದೇವದೇವ ಇವರೆಲ್ಲ ಬಂದಾದರೆ ತಾನು ಮಾತ್ರ ಬದಲಾಗೋದೇ ಇಲ್ಲ. ಅಂದರೆ ಪ್ರತಿಯೊಂದು ಪದದಲ್ಲೂ ಅಷ್ಟು ಸ್ವಾರಸ್ಯ. ಅದಕ್ಕೆ ಆಚಾರ್ಯ ಶ್ರೀಪಾದ ಆಚಾರ್ಯ ಅವ್ರು ಹೇಳೋ ರೀತಿ, ಬರೆಯೋ ರೀತಿ ಅಷ್ಟು ಸೂಪರ್. ಇದನ್ನು ಓದೋದೇ ಇಲ್ಲ ಅಂದರೆ ಅದು ಭಾರಿ ದುರ್ದೈವ. ಏನ 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 ಹಾಂ ಹೌದು, ಸೃಷ್ಟಿ ಆಗೋದಂದ್ರೆ ಏನರ್ಥ? ಮುಂದೆ ಸೆಕೆಂಡ್ ಬರುತ್ತೆ ನಿಜ, ಬಟ್ ದೇವ್ರು ಕಂಟ್ರೋಲ್ ಮಾಡಿ ಸ್ಟಾಪ್ ಆಗುತ್ತೆ. ಏನು ಮಾಡಿದೆ ಅದು? ಕೃಷ್ಣ ರೂಪದಿಂದ 12 ವರ್ಷ ಮಾಡ್ದ. ಒಂದು ದಿವಸ 12 ವರ್ಷ ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಮುಂದೆ ಬರುತ್ತದು. ಹಿಂದೆ ಬಂದಿದೆ ಅದು ಯಾವುದೇ 3-4 ಪಾಠ ಆಗ್ತಿರೋದು, ಆದ್ದರಿಂದ ಹಿಂದೆ ಗೊತ್ತಿರುತ್ತೆ. ಹರಿವಂಶದಲ್ಲಿ ಬರುತ್ತದು. ಒಂದು ದಿವಸ 12 ವರ್ಷಕ್ಕೆ ಚೇಂಜ್ ಮಾಡ್ತಾರೆ, ಬರ್ಬೋದು ಒಂದೇ ದಿವಸನ. ಗೊತ್ತಾಯ್ತಾ? ಬೇಕಾದ್ರೆ ಹೆಚ್ಚಿನ ಒಂದೇ ಕ್ಷಣಕ್ಕೆ ವಾಪಸ್ ತರ್ತಾರೆ. ದೇವರು ಮಹಿಮೆ ಅಂದರೆ ಕಾಲ ನಿಯಾಮಕ ಅಂತ ಆಯ್ತಾ. ಕಾಲಕ್ಕೆ ಬಿಡುದರೆಲ್ಲ ಕಾಲವಾದರು ಅಂತ ಹೇಳ್ತಾರೆ. ಕಾಲಕ್ಕೆ ವಶರಾದರು ಅಂತ, ಬೇರೆ ದಾರಿ ಇಲ್ಲ. ದೇವ್ರಿಗೆ ಹಾಗಲ್ಲ, ಕಾಲನೇ ದೇವ್ರ ವಶ. ವಶೇ ತಕಶ್ಯಾಪಿ ಯೋಜಿತೋ ವಿಜಿತಾಖಿಲ ಸರ್ವಕರ್ತ ತಮ್ ನ ಕ್ರಿಯತೆ ತನ್ನಮಾವಿ ರಮಾಪತಿ. ಆದ್ದರಿಂದ ದೇವ್ರ ವಶಿ ಅಂದರೆ ಅಂತಿಂತ ವಶಿ ಅಲ್ಲ. ಮಹಾಲಕ್ಷ್ಮಿ ಎಲ್ಲರೂ ಪರಮಾತ್ಮನ ಅಧೀನದಲ್ಲಿದ್ದಾರೆ. ಇದು ವಶ. ಸಾಮಾನ್ಯ ವಶಿ ನಮ್ಮ ಕೈಕಾಲಿ ನಮ್ಮ ಅಧೀನದಲ್ಲಿರೋದಿಲ್ಲ. ಗೊತ್ತಾಯ್ತಾ? ಅಟೆಂಡರ್ ಎಷ್ಟು ಕೇಳಿದ್ರೆ ಬಂದು ಭಾರಿ ಕೇಳಿದ್ರೆ ಬೈತಾರೆ ಬಂದವನು. ಎಷ್ಟು ಕೂಗ್ತೀರಿ, ಗಲಾಟೆ ಮಾಡ್ತೀರಿ, ಎಷ್ಟು ಗಲಾಟೆ ಮಾಡ್ತೀರಿ ಅಂತ. ಇವ್ನು ಬೈದು ವಾಪಸ್ ಹೋಗ್ಬಿಡ್ತೀರಿ ಅಂತ ಹೇಳ್ತಾರೆ. ಗೊತ್ತವ್ರಿ ಬಿಡೋದಿಲ್ಲ ಅಂತೇಳಿ. ಬೇರೆಯವರೆಲ್ಲ ಅಂತ ಭಾಳ ಕಷ್ಟ ಇದೆ. ಮತ್ತೆ ಅವ್ರಾಗಿ ತೆಗ್ಲಕ್ಕೆ ಬರಲ್ಲ, ಅವ್ರಿಗೆ ಓವರ್ ನೈಟ್ ತೆಗ್ಲಕ್ಕೆ ಬರಲ್ಲ. ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡೋದು, ರಿಮೂವ್ ಮಾಡೋಕ್ಕಾಗಲ್ಲ. ಭಾರಿ ಕಷ್ಟಪಡ್ಬೇಕು ಅದಕ್ಕೆಲ್ಲ. ಜೋರು ಮಾಡ್ತಾನೆ ಅವನು. ದೇವರಿಗೆ ಆಗಲಿ, ಏನು ಬೇಕಾದ್ರೂ ಮಾಡಬಲ್ಲ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತವ್ಯ. ನಾವು ಎಲ್ಲೆಲ್ಲಿ ನಾವು ಅಸಾಮರ್ಥ್ಯ ಕಾಣ್ತೇವೆ, ದೇವರಲ್ಲಿ ಅದಿಲ್ಲ ಅಂತ ತಿಳ್ಕೊಂಬಿಟ್ರೆ ಅದು ದೇವ್ರ ಕಾನ್ಸೆಪ್ಟ್. ಗೊತ್ತಾ? ಯು ಕಾಂಟ್ ಹೆಲ್ಪ್ ಅಂತ ಒಂದು ಸ್ಟೇಜಲ್ಲಿ ಪ್ರತಿಯೊಬ್ಬನ ಹೇಳ್ತಾನೋ ಇಲ್ಲ, ಯಾವುದೋ ಸ್ಟೇಜಲ್ಲಿ ಹೇಳಬೇಕು ಅವ್ರು ಏನು ಮಾಡೋಕ್ಕಾಗಲ್ಲ ಅಂತೇಳಿ. ಅದು ತಕ್ಷಣ ದೇವ್ರ ನೆನಪಾಗಬೇಕು ನಮಗೇನು. ಈ ದೋಷ ದೇವರಲ್ಲಿಲ್ಲ. ನಾವು ಯೋಚನೆ ಮಾಡ್ತಾ ಕೂತಿರ್ತೇವೆ, ದೇವರಲ್ಲಿ ಯೋಚನೆ ಇಲ್ಲ. ಚಿಂತಾ ಸಂತಾಪ ಲೇಪೋದ್ಭವ ಮೃತ್ಯು ಮುಖರಾಶೇಷ ದೋಷಾತಿ ದೂರಂ. ಅದು ನಾವು ಎಲ್ಲಿ ದೋಷ ಕಾಣ್ತೇವೆ ತಕ್ಷಣ ದೇವರಲ್ಲಿ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಅದನ್ನು ಸಂಧಾನ ಆಗಬೇಕು. ಎಲ್ಲಿ ಗುಣ ಕಾಣ್ತೇವೆ ದೇವರಲ್ಲಿ ಎಷ್ಟಿದೆ, ಇದು ಇನ್ಫೈನೈಟ್ ಇದೆ, ಮತ್ತು ಇದು ಅವನ ಅಧೀನದಲ್ಲಿ ಬೇರೆ ಎರಡೆರಡು. ಇದು ಅವನ ಅಧೀನ. ಫಸ್ಟ್ ಇಷ್ಟೇ ಇಲ್ಲ, ದೇವರಲ್ಲಿ ಎಷ್ಟಿದೆ ಅದು ಅದೇ ಇದೆ. ಅದು ಅರ್ಥ ಮಾಡ್ಕೊಂಡು ಯಾರೋ ಹುಂಡಿ ಎಣಿಸ್ತಾ ಇರ್ತಾರೆ. ತಿರುಪತಿ ಹುಂಡಿ ಹೀಗೆ ಇರುತ್ತಾ ಇದ್ರೆ, ತಿರುಪತಿ ಹುಂಡಿನ ನೀವು ತುಳ್ಬಿಟ್ಟು ಪ್ರಶ್ನೆ ಕೇಳೋಕೆ ಹೋಗಬೇಡ. ಹೇಗಿರುತ್ತದೋ ತಲೆ ಕೆಟ್ಟೋಗುತ್ತೆ. ಬ್ಯಾಚ್ ಬೈ ಬ್ಯಾಚ್ ನಾನ್ ಸ್ಟಾಪ್ ಎಣಿಸಿದ್ರು ಬೀಳ್ತಾ ಇರುತ್ತಾಗೆ. ಈ ಯಾವುದೋ ಹುಂಡಿ ಕಲ್ಪನೆ ಮಾಡ್ಲಿಕ್ಕೆ ಹೋಗಬಾರ್ದನ. ಅದು ಕೂಡ ದೇವ್ರ ಮುಂದೆ ಯಥಾಪ್ರಕಾರ ಏನಾಯ್ತದ ಜೀರೋನೆ. ದೇವ್ರ ಮಹಿಮೆ ಯಾವುದಕ್ಕೂ ಹೊಲಸಕ್ಕೆ ಬರೋದಿಲ್ಲ. ಸುಮ್ಮನೆ ಅರ್ಥ ಆಗ್ಲಿಕ್ಕೆ ಎಕ್ಸಾಂಪಲ್ಸೇ ಹೊರತು ದೇವ್ರ ಮಹಿಮೆ ಏನೇನದು ಇನ್ಕಂಪೇರಬಲ್. ಅದಕ್ಕೆ ದೇವರು ಹೇಗಿದ್ದಾರೆ ಅಂದರೆ ಒಂದೇ ಮಾತಲ್ಲಿ ದೇವರಿದ್ದ ಹಾಗೆ ಇದ್ದಾನೆ. ಇನ್ನೊಬ್ಬ ದೇವರಿದ್ದರೆ ತೋರಿಸ್ಬೋದಾಗಿತ್ತು. ಅವರೆಲ್ಲ ನೋಬಲ್ ಸೋಲ್ಸೇ ಹೊರತು ಗಾಡ್ಸ್ ಅಲ್ಲ. ದೇವ ಶಬ್ದಕ್ಕೆ ಬೇರೆ ಕಡೆ ಅರ್ಥ ನೋಬಲ್ ಅಂತ ಅಷ್ಟೇ ಅರ್ಥ. ದೇವ್ರಿಗೆ ಹೇಳಿದ ಮಾತ್ರ ಗಾಡ್ ಅಂತ ಪದ ಉಪಯೋಗಿಸೋದು. ಹೌದು. ಅಂದ್ರೆ ಕರ್ತುಂ ಏನ್ ಬೇಕಾದ್ರೂ ಮಾಡ್ತಾನೆ. ಅದೇ ಆತಂದಿದ್ದು ಅಲ್ಲ, ಹಾಗೆ ಮಾಡೋದು ಆತನ ಸಂಕಲ್ಪ. ಅರ್ಥ ಆಯ್ತಾ? ಈಗ ಅದಲ್ಲೇ ಸಂಪರ್ಕದ ಏನು ಸೇರ್ಕೊಂಡ್ಬಿಟ್ಟಿದೆ, ಅದು ಸೇರ್ಕೊಂಡ್ಬಿಟ್ಟಿದೆ. ಅರ್ಥ ಆಯ್ತಾ? ಈಗ ನಮ್ಮಲ್ಲಿ ತಮಾಷೆ ಮಾತಾಡ್ತಿರ್ತಾರೆ. ಏನು ಹೇಳ್ತೀಯ ಹೇಳು, ನಾನು ₹1,00,00,000 ಕೊಡ್ತೀನಿ. ಅವ್ನು ಹೇಳ್ತಾರೆ ಅದ್ರ ಮೇಲೆ ಒಂದು ಕೊಡ್ತೀನಿ ಅಂತ. ನಾನು ಅದ್ರ ಮತ್ತೆ ಒಂದು ₹1,00,00,000 ಕೊಡ್ತೀನಿ. ಮತ್ತೆ ಅದ್ರ ಮೇಲೆ ಒಂದು ಅಂತ ಹೇಳಿದ ಅಷ್ಟೇ ಮತ್ತೆ ಹೇಳ್ತಾರೆ. ಮತ್ತೆ ಹೇಳ್ಬಿಟ್ಟಿದೆ ಅದ್ರ ಮೇಲೆ ಒಂದು ಅಂತ ಹೇಳಿದ್ದೀನಲ್ಲ, ಯಾವಾಗಲೂ ಒಂದು ಆ್ಯಡ್ ಆಗ್ತಾನೆ ಇರುತ್ತದೆ. ಎಷ್ಟು ಹೇಳಿದ್ರು ಪ್ಲಸ್ಸೇ ಇರುತ್ತದೆ. ಸೊ ಏನೇ ಹೇಳಿದ್ರು ಕೂಡ ದೇವ್ರ ಮೇಲೆ ಮಹಿಮೇಲೆ ಸೇರ್ಕೊಂಡೇ ಬಂದ್ಬಿಡೋದ್ರಿಂದ ಅನ್ಯಥಾ ಕಾರಣ ಬಂದು ಅವನದೇ ಸಾಮರ್ಥ್ಯ. ಮತ್ತೆ ಸತ್ಯ ಸಂಕಲ್ಪ ಬ್ಯಾಚ್ ಅದು. ಸತ್ಯ ಸಂಕಲ್ಪದ ಒಂದು ಫಾರಮ್ ಯಾವುದು, ಅನ್ಯಥಾ ಕಾರಣ ಮಾಡೋದು ಒಂದು ಸಾಮರ್ಥ್ಯ. ಅರ್ಥ ಆಯ್ತಾ? ಇವತ್ತು ಲೋಕದಲ್ಲಿ ನೀವೇನೇ ಕೊಟ್ಟು ಬೆಂಡಲ್ಲಿ ಇಷ್ಟು ಕೊಟ್ಬಿಟ್ಟ, ಬಣೆ ಮಾಡಿಕೊಟ್ಟ ಅವನು. ನಮಗೆ ಮಾಡಕ್ಕೆ ಬರಲ್ಲ ಅದು. ಯಾರಿಗೆ ಬರುತ್ತದ? ಕೋಡ್ಸುತ್ತಿ ಬರೋದು. ಇಷ್ಟು ಬಳೆಗಳು ಕೊಟ್ಟ, ಬೇರೆ ಆಭರಣ ಮಾಡಿಕೊಟ್ಟ. ಯಾರಿಗೆ ಅದು ಕಕ್ಸಾಲಿ ಮಾತ್ರ ಬರುತ್ತೆ. ಆದರೆ ದೇವರಿಗೆ ಏನು ಬೇಕಾದ್ರೂ ಇದನ್ನು ಇಷ್ಟು ಮಾಡ್ತಾ, ಅದು ಏನು ಬೇಕಾದ್ರೂ ಮಾಡ್ತಾನೆ. ಒಬ್ಬನು ಒಂದೊಂದನ್ನು ಒಂದು ಕಾಲಕ್ಕೆ ಸ್ವಲ್ಪ ಮಾಡಬಲ್ಲ ಅಷ್ಟೇ. ದೇವರು ಎಲ್ಲದನ್ನು ಎಲ್ಲ ಕಾಲಕ್ಕೆ ಎಲ್ಲ ರೀತಿಯಲ್ಲೂ ಪೂರ್ಣವಾಗಿ ಮಾಡಬಲ್ಲ. ಎಷ್ಟು ಟೋಟಲ್ ಡಿಫ್ರೆನ್ಸ್ ಇಬ್ಬರಿಗೂ ಕೂಡ. ಸೊ ಅದು ದೋಷ ಬಂದಾಗ, ದುಃಖ ಬಂದಾಗ ನಾವು ದೇವ್ರ ಧ್ಯಾನ ಹೇಗೆ ಮಾಡಬೇಕು ಅಂದರೆ, ಈ ದುಃಖ ದೇವರಿಗಿಲ್ಲ, ಸಿಂಪಲ್ ಆಗಬೇಕಾಗಿ. ಅದಕ್ಕೆ ದೇವರು ಅಂತ ಕರೀತಾರೆ. ದುಃಖ ಅವನಲ್ಲಿ ಇಲ್ಲ ಅಂದಮೇಲೆ ನಮ್ಮ ದುಃಖದ ಸ್ವಾಮಿತ್ವ ಅವನಲ್ಲಿದೆ. ಆದ್ದರಿಂದ ಅವನೇನು ಮಾಡಬಲ್ಲ, ಈಗ ಪರಿಹಾರ ಮಾಡ್ತಾನೆ. ಅದೇ ಇದು ಹೇಳಿದ್ರು. ತಕ್ಷಣ ಏನು ಮಾಡ್ತಾರೆ? ಪ್ರಸಾದ ಅನುಗ್ರಹ ಮಾಡೋದ್ರಿಂದ ದಗ್ಧ ದೋಷಾಹ. ಆ ಪ್ರಾಬ್ಲಮ್ ಏನಾಯ್ತಾಗ ಸಾಲ್ವ್ ಆಗೋದು ಅಷ್ಟೇ. ದೇವಾನಿಮಾನ್ ಮುಕ್ತ ಸಮಸ್ತ ದೋಷಾನ್ ಸ್ವಸನ್ನಿಧಾನೆ ವಿನಿವೇಶ್ಯ ದೇವ.
ಪುನಸ್ತದನ್ಯ ಅನಧಿಕಾರ ಯೋಗ್ಯ ಪನ್ಯಾನ್ ಅಧಿಕಾರ ಯೋಗ್ಯಾನ್ ತತ್ತದ್ಗಣಾನೇವ ಹಿ ಪನಾನೇಭಿ ಪದೇ ನಿಯುಂಕ್ತೆ. ಕೆಲವೆಲ್ಲ ಪ್ರಶ್ನೆ ಮತ್ತೆ ಕೆಲವು ಇನ್ನೊಂದು ನೋಟಿದ್ದು. ದೇವಾನ್ ಇಮಾನ್ ಮುಕ್ತ ಸಮಸ್ತ ದೋಷಾನ್ ಸ್ವಸನ್ನಿಧಾನೆ ವಿನಿವೇಶ್ಯ ದೇವಃ ಪುನಃ ತದನ್ಯಾನ್ ಅಧಿಕಾರ ಯೋಗ್ಯಾನ್ ತತ್ತದ್ಗಣಾನ್ ಏವ ಪದೇ ನಿಯುಂಕ್ತೆ. ಇಷ್ಟೆಲ್ಲ ಆಯ್ತಲ್ಲ, ದೇವತೆಗಳ ವಿಷಯ ಅದೇನಾಗ್ತಾರೆ ಅಂತ ಕೇಳಿದ್ರೆ ಹೇಳ್ತಾರೆ, ದೇವಾನ್ ಈ ದೇವತೆಗಳನ್ನೆಲ್ಲ, ಇಮಾನ್ ದೇವಾನ್ ಈಗಿರ್ತಕ್ಕಂಥ ದೇವತೆಗಳನ್ನೆಲ್ಲ, ಅಲ್ಲಿ ಏನಾಯ್ತು ಅಷ್ಟೊತ್ತಿಗೆ ಅವರದು ಮುಕ್ತ ಸಮಸ್ತ ದೋಷಾನ್, ಎಲ್ಲ ದೋಷ ಕಳ್ಕೊಂಡ್ಬಿಟ್ಟಿದ್ದಾರೆ. ಒಂದು ದೋಷ ಏನಿತ್ತು, ಕೆಲವರಿಗೆ ಪದವಿ ಬಂದಿರಲಿಲ್ಲ, ಪದವಿ ಬಂದರು, ಪದವಿ ಒಂದು ಸಾಧನೆ ಮಾಡಿದರು, ಅಲ್ಲಿಗೆ ಪೂರ್ತಿ ಮುಗಿತು. ಮಾಡದೇ ಇರೋದು ಕೂಡ ಏನದು, ರಿಟೈರ್ಮೆಂಟ್ ಒಂದು ವರ್ಷ ಮುಂಚೆ ತಗೊಂಡ, ಏನಾಗುತ್ತೆ ಅಲ್ಲಿಗೆ ಪೆನ್ಷನ್ ಅಫೆಕ್ಟ್ ಆಗುತ್ತೆ, ದೋಷ ತಾನೇ ಅದು ಒಂದು. ಸೊ ಪೂರ್ಣ ಸಾಧನೆ ಮಾಡಿಸಿಬಿಟ್ಟು ಸ್ವಸನ್ನಿಧಾನೇ ವಿನಿವೇಶ್ಯ, ತನ್ನ ಹತ್ರ ಕರ್ಕೋತಾನೆ ಪರಮಾತ್ಮ. ಸಾಧನೆ ಮುಗಿತು ಅಂತ ಕರ್ಕೊಡ್ತಾನೆ ದೇವಃ. ಪುನಃ ಮತ್ತೆ ತದನ್ಯಾನ್, ಬೇರೆ ಜೀವರಿದ್ದಾರೆ ಪದವಿ ಬರೋರು, ಅಧಿಕಾರ ಯೋಗ್ಯಾನ್, ಯಾರವರು ಇದಕ್ಕೆ ಎಲಿಜಿಬಲ್ ಅವರು. ಒಂದು ಇಂಗ್ಲೀಷ್ ಲೆಕ್ಚರ್ ಪೋಸ್ಟ್ ಖಾಲಿ ಆದರೆ ಯಾರು ಸೇರಿಸ್ಬೇಕು ಅಲ್ಲಿಗೆ, ಅವನ್ನೇ ಸೇರಿಸ್ಬೇಕು, ಯಾರೂ ಸೇರಿಸ್ಬಿಡಕ್ಕೆ ಬರೋದಿಲ್ಲ. ಅದಕ್ಕೆ ಅದೇ ಪದದಲ್ಲೇ ಸೇರಿಸ್ತಾರೆ, ಅದೇ ಇದರಲ್ಲೇ ಸೇರಿಸ್ತಾರೆ. ದೇವರ ಸೃಷ್ಟಿ ಎಷ್ಟು ಆಶ್ಚರ್ಯ. ಅವ ಅಧಿಕಾರ ಯೋಗ್ಯಾನ್ ತತ್ತದ್ಗುಣಾನೇ ಗಣಾನೇ ವೈ ಪದೇನು ತತ್ತದ್ಗಣಾನ್, ರುಜುಗಣ ಆಗಿದೆ. ಅದೇ ರೀತಿ ಇಂದ್ರಗಣ, ಎಲ್ಲ ಗಣಗಡೆ ಆ ಗುಂಪಿನ ದೇವತೆಗಳು ಇದ್ದಾರೆ. ಅದರಲ್ಲಿ ನೆಕ್ಸ್ಟ್ ಬರೋ ಯೋಗ್ಯತೆ ಇರೋರು ಇದ್ದಾರೆ, ಅದರಲ್ಲೂ ಕೂಡ ಇಂದ್ರ ಪದವಿಗೆ ಅನಂತ ಜೀವರಿದ್ದಾರೆ. ಯಾರ ತರಬೇಕು ದೇವರಿಗೆ ಗೊತ್ತೀಗ, ಯಾರು ಮೆಜಾರಿಟಿ ಆಗಿದೆ, ನೀವು ಬನ್ನಿ ಅಂತ ಕರೀತಾರಲ್ಲ ಹಾಗೆ ಅವ್ರನ್ನ ಕರಿಬೇಕೀಗ, ಅದೆಲ್ಲ ದೇವರಿಗೆ ಗೊತ್ತು. ಆ ಗಣದ ಆ ಜೀವರ ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ಆ ಪದವಿ ಬರತಕ್ಕಂಥ ಅರ್ಹತೆ ಪಡೆದ ಜೀವರನ್ನ ಪರಮಾತ್ಮ ಏನು ಮಾಡ್ತಾನೆ, ಇವತ್ತು ಹಣ್ಣು ರಾಶಿ ಹಾಕಿಬಿಟ್ಟಿದ್ರೆ ಹಣ್ಣು ಹಾಕ್ಲಿಕ್ಕೋಸ್ಕರ ತೆಗಿಬೇಕಾದ್ರೆ ಏನು ಮಾಡ್ತಾನೆ, ನೋಡ್ತಾನೆ, ಇದನ್ನು ತೆಗಿಬೋದು, ಇದು ನಾಳೆಗೆ ಅದು ಬರುತ್ತೆ, ನಾಳೆಗೆ ಇದು ಬರುತ್ತೆ ಅಂತ ಹೇಗೆ ಮಾಡ್ತಾರೆ ಹಾಗೆ. ಇವತ್ತು ಮಾವಿನ ಸೀಸನ್ ಶುರುವಾಯ್ತು, ಈಗ ಒಂದು ದಿವಸಕ್ಕೆ ಬಂದೆಲ್ಲ ಮುದೋಗ್ಬಿಡುತ್ತಾ, ಎಷ್ಟು ದಿವಸ ಬರುತ್ತದ, 4-5 ತಿಂಗಳು ಬರುತ್ತೆ, ಕೊನೆವರೆಗೂ ನೋಡಿ ಬರ್ತಾನೆ ಇರುತ್ತೆ ಪ್ರವಾಹ. ಅದು ಆ ಸೀಸನ್ ಮುಗಿಯವರೆಗೂ ಬರ್ತಿರುತ್ತೆ. ಆಶ್ಚರ್ಯ. 2ನೇದು 3ನೇದು ಕೊಡ್ತಾನೆ ಇರುತ್ತೆ, ಇನ್ನೊಂದು ಲೇಟಾಗಿ ಬರುತ್ತೆ, ಎಲ್ಲ ಸೇರಿಸಿ ಯಾವಾಗಲೂ ಸೀಸನ್ ಪೂರ್ತಿ ಕವರ್ ಮಾಡ್ತಾರೆ. ಅದು ಒಂದೇ ದಿವಸಕ್ಕೆ ಎಲ್ಲ ಬರೋ ಹಣ್ಣಾಗಿ, ಒಂದೇ ದಿವಸಕ್ಕೆ ಎಲ್ಲ ಕಾಯಿ ಬಂದು ಎಲ್ಲ ಹಣ್ಣಾಗಿಬಿಟ್ರೆ ಆಗ್ತಿತ್ತಾಗ ಒಂದೇ ದಿವಸಕ್ಕೆ ಸೀಸನ್ ಮುಗಿದೋಯ್ತಾರೆ. ಸೀಸನ್ನೇ ಹೆಸರೇ ಬರ್ತಿದ್ದಿಲ್ಲ ಅದಕ್ಕೆ. ಸೀಸನ್ ಬರೋದು ಒಂದು ಕಾಲಕ್ಕೆ ಇದಾದರೆ ಅದು ಹೇಗಿಟ್ಟಿದ್ದಾರಂತೆ ಇವರು ಪ್ರತಿಯೊಂದನ್ನು ಕೂಡ. ಪರಮಾಶ್ಚರ್ಯ. ಪ್ರತಿಯೊಬ್ಬರು ಎಲ್ಲರೂ ಒಂದೇ ರೀತಿ ಒಂದೇ ದಿವಸ ಸುಟ್ಟು ಒಂದೇ ದಿವಸ ಹೋಗ್ಬಿಟ್ಟಿದ್ರೆ ಜೂನಿಯರ್ ಸೀನಿಯರ್ ಇರ್ತಾನೆ ಇರಲಿಲ್ಲ. ರೀಪ್ಲೇಸ್ ಮಾಡ್ತಾನೆ ಇರ್ಬೇಕಾ, ಮಾಡ್ತಾ ಹೋಗ್ಬಿಟ್ಟು ಏನೇನೇ ಮಾಡಲಿ ಜಗತ್ತಿನೊಳಗೆ ದೇವರು ಮಾಡೋದನ್ನು ಮಾಡೇ ಮಾಡ್ತಾರೆ. ಅದಕ್ಕೆ ದೇವರ ಶಕ್ತಿನೇ ಬೇರೆ. ಪರಮಾಮನಂತಾವ್. ಇದಿಷ್ಟು ಅರ್ಥ ಮಾಡಿಕೊಂಡ್ರೆ ದ್ವಾದಶ ಸ್ತೋತ್ರಕ್ಕೆ ಅರ್ಥ ಇದು. ಪರಶಕ್ತಿ ಅಂತ ಹೇಳಿದ್ರೆ ಇದು ಪರಶಕ್ತಿ ಅಂದರೆ ಇದೆಲ್ಲ ಕೋಟ್ ಮಾಡಿಬಿಟ್ಟು ದೇವರ ಪರಶಕ್ತಿ ಹೀಗಿದೆ. ಸುಮ್ಮನೆ ಪರಶಕ್ತಿ ಎಷ್ಟು ಹೇಳಿದ್ರು ಪರಶಕ್ತಿ ಅಷ್ಟೇ, ಎಕ್ಸ್ಪ್ಲೇನ್ ಮಾಡಬೇಕಲ್ಲ. ಆ ದುಡ್ಡು ಎಷ್ಟಿದೆ, 10 ಪೈಸೆ ಇದ್ರೂ ದುಡ್ಡಿದೆ ಅಂತಲೇ ಅರ್ಥ, 1 ರೂಪಾಯಿ ಇದ್ರೂ ದುಡ್ಡಿದೆ ಅಂತ ಅರ್ಥ. ಸಾಮಾನ್ಯ ದುಡ್ಡಿದೆ ಅಂದರೆ ಸಾಮಾನ್ಯ ಅರ್ಥ ಯಾರು ಮಾಡ್ಕೋಬಲ್ಲ, ಏನಂತ ಮಾಡ್ಕೋತಾರೆ, ಜೋರಾಗಿದೆ ಅಂತಲೇ ಅರ್ಥ. ಇಲ್ಲವ್ರು ದುಡ್ಡಿಲ್ಲ ಅಂದರೆ 1 ಪೈಸೆ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ, ಬೇಕಾದಷ್ಟಿಲ್ಲ ಅಂತ ಅರ್ಥ. ಅಂದರೆ ಪದಕ್ಕೆ ಫಿಕ್ಸ್ ಆಗಿಬಿಟ್ಟಿದೆ ಅರ್ಥಗಳೆಲ್ಲ. ದೇವ್ರ ಮಹಿಮೆ ಅಂದರೆ ಹೀಗಿದೆ. ಹೌದು ಹೌದು, ಹೌದು. ಅಲ್ಲ, ಹಿಂದಿಂದು ಇದು ಅಷ್ಟೇ. ಮುಂದೆ ಬೇರೆ ಆಗುತ್ತೆ, ಮುಂದೆ ಬಲಿ ಚಕ್ರವರ್ತಿ ಬರ್ತಾ ಎಕ್ಸೆಪ್ಟೆಡ್ ಅಷ್ಟೇ. ಅವ್ರ ಸಾಧನೆ ಯೋಗ್ಯತೆ ಅಲ್ಲ. ಪುರಂದರ ಪೋಸ್ಟ್ ಇರೋದೇ ಹಾಗೆ, ಅದು ಬರೀ 2 ಸರ್ತಿರ್ತಾರೆ. ಗೊತ್ತಾ, ಆ ಪುರಂದರ ಹೆಸರಿನ ಇಂದ್ರ ಪದವಿ ಇದೆ, ಅದು ಹೆಸರಿ, ಅದು ಕೂಡ ಪದವಿ ಹೆಸರೇನೆ. ಅದು 2 ಸರ್ತಿ ಬರೋದು, ಬೇರೆಲ್ಲ 1 ಸರ್ತಿ ಬರೋದು, ಅದು ವಿಶೇಷ. ಹೌದು ಹೌದು ಹೌದು, ಅದರಲ್ಲಿ ಸೀನಿಯಾರಿಟಿ. ಅನಾದಿ ಕಾಲದ ಕರ್ಮ ಇದೆಯಲ್ಲ, ಜೀವನಲ್ಲೇ ಅಟ್ಯಾಚ್ ಆಗಿದೆ. ಗೊತ್ತಾಯ್ತಾ, ಬೀಜ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಆಗಿರುತ್ತೆ, ಅದಿದ್ದಾರೆ. ಅದೆಲ್ಲ ದೇವರಿಗೆ ಗೊತ್ತು ಯಾರನ್ನ ಹಾಕ್ಬೇಕು. ಒಂದು ಚೂರು ಹೆಚ್ಚು ಕಡಿಮೆ ಆಗೋದು. ನಮ್ಮಲ್ಲಿ 10 ಒಳ್ಳೆಯದು ಬಂದು ಕೆಟ್ಟ ಸೇರ್ಕೊಂಡ್ಬಿಡ್ಬೋದು. ಯಾವ ಪಾಸ್ ಇಲ್ದವನು ಪಾಸ್ ಇರೋರ ಮಧ್ಯೆ ಸೇರ್ಕೊಂಡ್ಬಿಡ್ತಾನೆ ಎಷ್ಟೋ ಸಲ. ಆ ರೀತಿ ಯಾರು ಮುಕ್ತಿ ಹೋಗಲಿಕ್ಕೆ ಸಾಧ್ಯ ಅಂದರೆ, ರಾಹು ಟ್ರೈ ಮಾಡಿದ, ಸ್ವತಃ ಆಗಲಿಲ್ಲ. ಟ್ರೈ ಮಾಡಿದರೆ ಹೋಗೋದಿಲ್ಲಲ್ಲ, ಒಚ್ಕೋತಾರೆ ಬೇರೆ ಜೊತೆಗೆ. ಪರಿಶವಲ್ ಅಫೆನ್ಸ್ ಅದು. ದೇವರ ದೇವರು ಇಷ್ಟು ದಿವಸದಲ್ಲಿ ಅನಂತ ಕಲ್ಪ ಆಗಿರುತ್ತಲ್ಲ, ಒಬ್ಬ ಮುಕ್ತಿಯೋಗ್ಯನ ಅಲ್ಲದವನು ಮುಕ್ತಿ ಹೊಂದಿಲ್ಲ ಇಷ್ಟು ದಿವಸದಲ್ಲಿ. ಅರ್ಥ ಆಯ್ತಾ? ಒಬ್ಬ ತಮಯೋಗ್ಯನಾಗೋದು ತಪ್ಪಿಸ್ಕೊಂಡಿಲ್ಲ ಇವತ್ತೆ. ಅಂದರೆ ಹೋಗಬಾರ್ದವ್ರ ಹೋಗಕ್ಕೆ ಸಾಧ್ಯವೇ ಆಗಿದೆ. ಎಷ್ಟು ಆ್ಯಕ್ಯುರಸಿ ದೇವರು. ಯಾತಕ್ಕೆ? ಪರಶಕ್ತಿ, ದೇವರ ಶಕ್ತಿ ಅಂಥದ್ದು. ನಮಗೆ ನಮಗೆ ಬೇಜಾರಾಗಿ ಬಿಟ್ಟು ಹೋಗ್ರಿ ಅಂತ ಹೇಳ್ಬಿಡ್ತಾರೆ. ಪೊಲೀಸ್ ಎಲ್ಲ ರೆಡಿ ಎಲ್ಲ ಹಿಡಿದ್ರು ಕೂಡ ಈಗ. ಯಾಕೆ? ಅದೇ ತಲೆ ಕೆಟ್ಟು ಹೋಗುತ್ತೆ ಅವ್ರು. ಏನು ಮಾಡ್ತಾರೆ ಅವರು? ಬೈದು ಕಳಿಸ್ತಾರೆ, ಹೊಡಿತಾರೆ, ಓಡ್ತಾರೆ. ಸಾಕು ಸುಮ್ಮನೆ ಕೂತ್ಬಿಟ್ಟು ಯಾರು ಮಾಡ್ಕೊಂಡು ಹೋಗಿ, ಸುಮ್ಮನೆ ಸುಸ್ತಾಗ್ಬಿಟ್ಟಿರ್ತಾರಲ್ಲ, ಯಾವ್ದಾರು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅವ್ರ ಕೈ ಲಿಮಿಟೇಷನ್ ಇದೆ.
ಅವ್ರಿಗೆ ದುಡ್ಡು ಕಾಸು ಏನು ಬೇಕಾಗಿದ್ರು ಕೂಡ ತೊಗೊಳಕ್ಕಾಗಲ್ಲ. ಈಗ ಆಗಲ್ಲ ಬಿಡಿ, ಸಾಕಾಗೋಗಿದೆ ಅಂತ ಹೇಳಿ. ದೇವರಿಗೆ ಅದು ಇಲ್ಲೇ ಇಲ್ಲ. ನಮಗೆಲ್ಲ ದೌರ್ಬಲ್ಯಗಳನ್ನು ನಾವು ದೇವರು ನೋಡಿದ ತಕ್ಷಣ ಕಳೆದ್ರು, ಓ ದೇವರಿಗಿಲ್ಲ. ಎಂಥ ಕತ್ಲೆ, ಸೂರ್ಯ ಮುಂದೆ ಕತ್ಲೆ ಅಲ್ಲ ಅಂತ ಹೇಗೆ ಅರ್ಥ ಆಗುತ್ತೋ, ದೇವ್ರ ಮುಂದೆ ಯಾವ ದೋಷಗಳು ಅಲ್ಲ. ಅದಕ್ಕೆ ನಿರ್ದೋಷ. ನಿರ್ದೋಷ ಪದದ ಅರ್ಥ ನಮ್ಮ ಮನಸ್ಸಿಗೆ ಗಟ್ಟಿ ಆಗುತ್ತೆ. ಬಾಯಲ್ಲಿ ನಿರ್ದೋಷ ಅಂತ ಹೇಳ್ತಿರೋದು ದೇವರಿಗೆ. ದೇವ್ರು ನೋಡೇ ನಾ ಸಾಧನೆ ಮರ್ತೇ ಬಿಟ್ಟ. ಏನು ನಿರ್ದೋಷ ದೇವರಾಗ? ಎಷ್ಟು ಪೂಜೆ ಮಾಡಿದ್ದ ದೇವ್ರು ಮರ್ತೇ ಬಿಟ್ಟಿದ್ದಾನೆ. ನಿರ್ದೋಷ ಗುಣ ಸ್ತೋತ್ರ ಮಾಡ್ತಿರೋದು, ನಾರಾಯಣ ಗುಣ ಸೇರುವುದಿಲ್ಲ ದೋಷ ವರ್ಜಿತ. ಅರ್ಥ ಆಗಿಲ್ಲ ಇವರಿಗೆ ಅಂತ. ದೇವರ ದೋಷ ಇದ್ದಿದ್ರೆ ಅರ್ಥ, ದೇವ್ರ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಅದಕ್ಕೆ ದೇವರು ತೋರಿಸ್ತೆ. ಒಂದು ಚೂರಾದ್ರೂ ಕಪ್ಪಿರಲಿ ಅಂದರೆ, ಹಾಲಲ್ಲಿ ಒಂದು ಚೂರು ಕಪ್ಪಿಲ್ಲ ತರ್ತಾರೆ ದೇವರು. ಒಂದು ಚೂರು ಇದ್ದಿದ್ರೆ, ಕೆಲವು ಕಡೆ ಏನಿರುತ್ತೆ, ದೀಪದ ಕೆಳಗೆ ಕತ್ಲು ಅಂತ ಇರುತ್ತೆ, ಗೊತ್ತಾಯ್ತಾ? ಅಲ್ಲ, ಕರೆಂಟ್ ದೀಪ ಇಲ್ಲ, ಮೇಲೆ ಕತ್ಲು. ಕೆಲಸ ಅಲ್ಲಿಲ್ಲ, ಇಲ್ಲೂ ಇಲ್ಲ. ಅಡ್ಡ ತಲೆ ಬಂದರೆ ನೆರಳು ಬರುತ್ತೆ. ಆಪ್ರೇಷನ್ ಮಾಡ್ತಾರೆ, ಬರೋದಿಲ್ಲ. ಆ ಥರ ಮಾಡಿದ್ರು. ಎಲ್ಲರೂ ಆಪ್ರೇಷನ್ ಯಾಕೆ ಮಾಡಬೇಕು? ಈ ಕಡೆ ತಿರುಗೋದು ಕೊಡ್ಬೇಕಾ? ಅದು ವಿಶಿಷ್ಟ, ಅದು ವಿಶೇಷವಾದ ರೀತಿಯ. ಅದನ್ನೆಲ್ಲ ದೇವರು ತೋರಿಸ್ತಾ, ನಿಮ್ಮಲ್ಲಿ ಈ ಥರ ಮಾಡ್ಕೊಳಕ್ಕೆ ಬರುತ್ತಾ, ನಾನು ಏನು ಬೇಕಾದ್ರೂ ಮಾಡ್ಕೋತೇನೆ. ನೆಕ್ಸ್ಟ್ ನೀವು ಸ್ವಲ್ಪ ಮಾಡ್ಕೊಳ್ಳೋ ಶಕ್ತಿ ನಿಮಗೆ ಕೊಟ್ಟಿದ್ದೇನೆ, ನಾನು ಏನು ಬೇಕಾದ್ರೂ ಮಾಡ್ತೇನೆ. ಇದೆಲ್ಲ ಕಂಪೇರ್ ಮಾಡಲಿಕ್ಕೆ ಸೃಷ್ಟಿ ಇದು. ಸೃಷ್ಟಿ ನೋಡಿದಾಗೆಲ್ಲ ತಿಳ್ಕೊತಾ ಇರಬೇಕು. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ರಣಂತ ಗುಣ ಪರಮಃ. ಆ ಮಾತಿನ ಅರ್ಥನೇ ಅದು. ದೇವರ ಶಕ್ತಿ ಎಷ್ಟು ಆಶ್ಚರ್ಯ ಇದು. ಪ್ರತಿ ಕೋಗಿಲೆ ಕೂಗುತ್ತೆ, ಅದರಲ್ಲೇ ಕೂಗುತ್ತೆ. ಒಂದು ಕೋಗಿಲೆ ಕೂಗೋದಿಲ್ಲ ಅಂತಲ್ಲ. ಒಂದು ಆನೆಗೆ ಬಲ ಇಲ್ಲ ಅಂತ, ದುರ್ಬಲ ಆನೆ ಅಂತ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮನುಷ್ಯರಲ್ಲಿ ಎಲ್ಲ ಟೈಪು ಇಟ್ಬಿಟ್ಟಿದ್ದಾರೆ ಪರಮಾತ್ಮ. ದುರ್ಬಲ ಮನುಷ್ಯ, ಹಾಡು ಎಲ್ಲರಿಗೂ ಹಾಡು ಬರೋಲ್ಲ, ಎಲ್ಲರಿಗೂ ಇದು ಬರೋಲ್ಲ, ಎಲ್ಲರಿಗೂ ಇದಿಲ್ಲ. ಈಗ ಜ್ಞಾನ ಇದ್ದವರು ಹೇಗೆ ಇದಾಗ್ತಿದ್ದಾರೆ ಅನ್ಕೋತಿಲ್ಲ. ಅದಕ್ಕೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಮಿಷನ್ನಲ್ಲಿ. ಹೇಗೆ ಇದು ಬರುತ್ತೆ ಹಾಗೆ ಆ ಬ್ಲಾಕ್ಸ್ ಕೊಡ್ತಾರಲ್ಲ, ಇವತ್ತು ಬ್ಲಾಕ್ ತಕ್ಕಂತೆ ಡೈ ತಕ್ಕಂತೆ ಪದಾರ್ಥಗಳು ಬರ್ತಾನೆ ಇರೋದು. ಅಲ್ಲಿ ಹಾಗೆ ಮಾಡೋದು. ಮನುಷ್ಯರಲ್ಲಿ ಮಾತ್ರ ವೇರಿಯೇಷನ್ ತೋರಿಸ್ತಾರೆ. ಜಡಗಳವು, ಇದು ಚೇತನ. ಚೇತನಕ್ಕೇನಿದೆ? ಜಡಕ್ಕೆ ಜಡತ್ವ ಇದೆ, ಚೇತನದಲ್ಲಿ ಒಂದು ವೈಲಕ್ಷಣ್ಯ ಇದೆ. ಹಾಗೆ ತೋರಿಸ್ತಾ ಬರ್ತಾರೆ. ಇದೆಲ್ಲ ನೋಡಿಕೊಂಡಾಗ ಪರಮಾಮನಂತಾಂ ಶಕ್ತಿ ಅಂಥದ್ದು ಅಂತ ತಿಳಿಯಿತು. ಉದಸ್ತನಂತಾನ್ ಅಧಿಕಾರ ಯೋಗ್ಯಾನ್. ಯಾತಕ್ಕೆ ಹೇಳಿದ್ರು? ಎಲ್ಲರೂ ನಮಗೂ ಸಿಗುತ್ತೆ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಅವರವ್ರ ಪದದಲ್ಲಿ ಮಾತ್ರ ಹಾಕ್ತಾರೆ. ತದನ್ಯಾನ್ ಅಧಿಕಾರ ಯೋಗ್ಯಾನ್. ಇಂಟರ್ವ್ಯೂಗೆ ಹೋಗಿರ್ತಾರೆ, 4 ಜನ ಕೂತಿರ್ತಾರೆ, ಒಂದು 5-6 ಪೋಸ್ಟಿಗೆ ಕರೆದಿರ್ತಾರೆ. ಒಬ್ಬ ನೋಡ್ತಾನೆ ರ್ಯಾಂಕ್ ಇದೆ, ಇವನು ಬರೀ ಪಾಪ ಸೆಕೆಂಡ್ ಕ್ಲಾಸ್ನವನು, ತಾನು ಸಿಗೋದಿಲ್ಲ ಅನ್ಕೊಂಡ್ಬಿಟ್ಟು ಕೇಳಿದ, ಯಾವ ಸಬ್ಜೆಕ್ಟ್? ಬೇರೆ ಸಬ್ಜೆಕ್ಟ್. ಹಬ್ಬ ಖುಷಿ ಆಯ್ತು ಅವ್ರಿಗೆ. ಯಾತಕ್ಕೆ? ನನ್ನ ಬೇರೆ ಸಬ್ಜೆಕ್ಟ್, ಅದರಲ್ಲಿ ಇನ್ನೊಬ್ರು ಬಂದಿಲ್ಲ, ಸೊ ನನಗೆ ಚಾನ್ಸ್ ಇದೆ ಅಂತ ಹೇಳ್ತಾ. ಅವ್ರು ರ್ಯಾಂಕ್ ನೋಡಿದ ತಕ್ಷಣ ಇವರು ಸೇಮ್ ಸಬ್ಜೆಕ್ಟ್ ಆದ್ರೆ ನನ್ನ ಚಾನ್ಸ್ ಹೋಯ್ತು ಅಂದ್ಕೊಂಡ್ಬಿಡ್ತಾ. ಆದರೆ ಇಲ್ಲೇನಾಗಿದೆ, ಎಲ್ಲ ಅವರ ಪದವಿ ಬೇರೆ ಇರೋದ್ರಿಂದ ನಾನು ಏನು ಮಾಡಬಾರ್ದು ಈಗ? ಅಲ್ಲಿ ಮಾಡೋ ಸಾಧ್ಯತೆ ಇಲ್ಲ. ಕಾಂಪಿಟೇಷನ್ ಬರೋದು ತಮ್ಮ ಫೀಲ್ಡಲ್ಲೇ ಹೊರತು ಬೇರೆದ್ರಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೇ ಯಾವಾಗಲೂ ವಿವಾಹಶ್ಚ ವಿವಾಹ ವ್ಯವಸ್ಥೆ ಸಮಯೋರೇವ ಶೋಭತೆ. ಸೇಮ್ ಫೀಲ್ಡ್ ಆದರೆ ಮಾತ್ರ ಕಾಂಪಿಟೇಷನ್ ಬರೋದು, ಉಳಿದಲ್ಲಿ ಬರೋದಿಲ್ಲ. ಅಲ್ಲಿಗೂ ಬಂದರೆ ಮೂರ್ಖರು ಅಂತ ಕರೀತಾರೆ. ಕೆಲವರು ಇರ್ತಾರೆ, ಇವನಿಗೆ ಕೆಲಸ ಸಿಗಲೇಬಾರ್ದು, ನನಗೆ ಮಾತ್ರ ಸಿಗಬೇಕು. ಇದು ಭಾರಿ ಡೇಂಜರಸ್ ಆ್ಯಟಿಟ್ಯೂಡ್, ಅದಿರಬಾರ್ದು. ಹಾಗೆ ಮಾಡಿದವ್ರು ಇದ್ದಾರೆ ಪಾಪ, ಎಷ್ಟು ಮಾಡಿಬಿಡ್ತಾರೆ. ಆತ ಅಪ್ಲಿಕೇಶನ್ನೇ ತೆಗೆದು ಹಾಕಿಬಿಡ್ತಾರೆ. ಇವನು ಅಪ್ಲೈ ಮಾಡಿರ್ತಾನಲ್ಲ ಅಂತ ಎಷ್ಟ ಮಾಡಿ ಹಾಕಿಬಿಡ್ತಾರೆ. ಯಾರು ತಾವನು ಬಂದರೆ ಇವನಿಗೆ ಬರಲ್ಲ, ತಮ್ಮವ್ರಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ನಡೆದಿದೆಪ್ಪ. ಅಂಥವ್ರು ಎಷ್ಟು ಸೂಸೈಡ್ ಮಾಡ್ಕೊಂಡವ್ರು ಇದ್ದಾರೆ ಪಾಪ. ಅದೊಂದು ಡಿಪೆಂಡ್ ಆಗಿದ್ದವರು, ಬೇರೆ ಇಲ್ಲ, ದಾರಿ ಇಲ್ಲ. 4 ಸರ್ತಿಗಾರು ಏನು ಮಾಡ್ತಾರೋ? ಆ್ಯಕ್ಚುಲಿ ನಡೆದ ಕೇಸುಗಳಾಗಲ್ಲ. ಅದು ನಮ್ಮ ಮನುಷ್ಯರ ವ್ಯವಹಾರಗಳು. ದೇವರೆಲ್ಲ ಅದಿಲ್ಲ. ನಾಡನ್ನು ಕಂಟ್ರೋಲ್ ಮಾಡಿ ಬೇರೆ ಹೊಸ ವಿಷಯ ಶುರುವಾಗುತ್ತೆ. ಪುನಶ್ಚ ಮಾರೀಚತ ಏವ ದೇವಾಹ ಜಾತಾಹ ಅದಿತ್ಯಾಂ ಅಸುರಾಶ್ಚ ನಿತ್ಯಾಂ ಗಾವೋ ಮೃಗಾಹ ಪಶುರಗಾದಿ ಸತ್ವಾಹ ಪಕ್ಷಿ ಉರಗಾದಿ ಸತ್ವಾಹ ದಾಕ್ಷಾಯಣೀಶ್ವೇವ ಸಮಸ್ತ ಶೋಕ. ಇದು ಕಶ್ಯಪರ ಸೃಷ್ಟಿ. ಈಗ ಇಷ್ಟೊತ್ತು ತಾನು ಮಾಡಿ ಕಶ್ಯಪರಿಂದ ಸೃಷ್ಟಿ ಹೇಳ್ತಾ ಇದ್ದಾರೆ. ಅದು ನಾಳೆ ನಾಳೆ ಪಾಠ ಇರೋದೆಲ್ಲ ನಾಡಿ. ಈಗ ಹುಷಾರಾಗಿರ್ಬೇಕು. ಈಗಾಗಲೇ ನಿನ್ನೆ 10,000 ದಾಟಿದೆ ಗೊತ್ತಾ? 4,000 ಜಾಸ್ತಿ ಒಂದೇ ದಿವಸದಲ್ಲಿ. ಮೊನ್ನೆ 6,000 ಸಮಥಿಂಗ್ ಇತ್ತು, ನಿನ್ನೆ 10,000 ಆಡೋದ್ರಿಂದ ಭಾರಿ ಜಾಸ್ತಿ. ಬೆಂಗಳೂರಲ್ಲಿ ಹೌದು ಭಾರಿ ಜಾಸ್ತಿ. ಅಲ್ಲೇ ಬರ್ತಿದ್ದೆ ಈಗಾಗಲೇ. ಆಲ್ ಓವರ್ ದಿ ಕಂಟ್ರಿ 1.5 ದಾಟಿ ಹೋಗ್ಬಿಟ್ಟಿದೆ. ಮಹಾರಾಷ್ಟ್ರ ಒಂದರಲ್ಲೇ ನಿನ್ನೆ 59-60 ದಾಟಿ ಹೋಗ್ಬಿಟ್ಟಿದೆ. ಒಂದೇ ಸ್ಟೇಟಲ್ಲಿ. ಭಾರಿ ಡೇಂಜರ್ಸ್. ಅದ್ರಲ್ಲಿ ಯಾರು ನಿರ್ಮಾಣಕ್ಕೆ ಹೋಗಬೇಡಿ. ನಮ್ಗೆ ಗೊತ್ತಿರೋ ಎಷ್ಟೋ ಜನಗಳು ಪಾಪಿಗೆ ಐಸಿ ಒಳಗಿದ್ದಾರೆ. ಅದರಿಂದ ಭಾಳ ಹುಷಾರಾಗಿರ್ತದೆ. ಯಾವ